आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवज्ञममरासुरसिद्धवन्द्यं। व्यासाय प्रतिमेतिहासरचनोल्लासाय गुरुवादिनां त्रासाय सकराय सत्सुकृतविश्वासाय दोषद्विषे भासाय मुनरम्यतो यसुदृशायासाय मासे विने दासाय अभयदाय मध्वगुरुहृद्वासाय तुभ्यं नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीगुरुभ्यो नमः। महत्वात् भारवत्वाच्च महाभारतमुच्यते। निरुक्तमस्य यो ವೇದ ಸರ್ವಪಾಪೈಃ ಪ್ರಮುಚ್ಯತೆ. ವೇದವ್ಯಾಸರಿಂದ ರಚಿತವಾದ 18 ಪರ್ವಗಳಿಂದ ಲಕ್ಷ ಶ್ಲೋಕಾತ್ಮಕವಾದ ಪರಮಾದ್ಭುತವಾದ ಇತಿಹಾಸ ಮಹಾಭಾರತ. ವೇದವ್ಯಾಸರು ಇದನ್ನ ರಚನೆ ಮಾಡಿದ್ದು ಮಹಾಭಾರತ ಮುಗಿದ ಮೇಲಲ್ಲ, ಮಹಾಭಾರತ ಪ್ರಾರಂಭವಾಗುವುದಕ್ಕಿಂತ ಪೂರ್ವದಲ್ಲಿ. ಯಾವಾಗ ಅಂದರೆ ವ್ಯಾಸಃ ಷಟ್ಶತವರ್ಷೀಯ ಧೃತರಾಷ್ಟ್ರಂ ಅಜೀಜನತ್ ಅಂತ ವೇದವ್ಯಾಸರು ಧೃತರಾಷ್ಟ್ರ ಹುಟ್ಟಲಿಕ್ಕಿಂತ ಪೂರ್ವದಲ್ಲಿ ಇದನ್ನು ಬರೆದಿದ್ದಾರೆ. ಆದ್ದರಿಂದ ಧೃತರಾಷ್ಟ್ರ ಹುಟ್ಟುವುದಕ್ಕಿಂತ ಪೂರ್ವದಲ್ಲೇ ಬರೆದದ್ದರಿಂದ ಈ ಮಹಾಭಾರತವನ್ನು ಬರೆದದ್ದು ಯಾರೋ ಅಪಾಂತರತಮ ಎಂಬತಕ್ಕಂಥ ಒಬ್ಬ ಕಶ್ಚನ ಋಷಿ ಎಂಬುದಾಗಲ್ಲ, ಮಹಾಭಾರತವೇ ಹೇಳುತ್ತೆ. ಇಂಥ ಅದ್ಭುತವಾದ ಈ ಒಂದು ಇತಿಹಾಸವನ್ನ ಬರೆಯುವಾಗ ಸೈನಿಕರ ಮನಸ್ಸಲ್ಲಿ ಏನಾಗುತ್ತಾ ಇದೆ, ಎಲ್ಲವನ್ನ ವೇದವ್ಯಾಸರು ಬರೆದಿದ್ದಾರೆ ಅಂದ್ರೆ ಯಾರೋ ಒಬ್ಬ ಸಾಮಾನ್ಯ ಋಷಿಗೆ ಸಾಧ್ಯವಿಲ್ಲ. ಈ ಕಲಿಯುಗದಲ್ಲಿ ತೃತೀಯೇ ಸಪ್ತಮೇ ಚೈವ ಅಂತ ಒಂದು ಪ್ರಮಾಣದಲ್ಲಿ ಈ 28ನೇ ದ್ವಾಪರ ಯುಗದಲ್ಲಿ ವೇದವ್ಯಾಸ ದೇವರಾಗಿ ಬಂದದ್ದು ಸಾಕ್ಷಾತ್ ಪರಮಾತ್ಮ ನಾರಾಯಣನೇ ಬಂದಿದ್ದಾನೆ. ಆದ್ದರಿಂದ ಕೋಕ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತಾರೆ. ಭಗವಂತನಲ್ಲದೆ ಇದ್ದರೆ ಮತ್ತೊಬ್ಬರಿಗೆ ಈ ಥರದ ವಿಚಾರವನ್ನು ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತಹ ಮಹಾಭಾರತವನ್ನು ವೇದವ್ಯಾಸ ದೇವರು ಬರೆದು ಇದನ್ನ ವೈಶಂಪಾಯನರಿಗೆ ಇದನ್ನ ಉಪದೇಶ ಮಾಡಲಿಕ್ಕೆ ಅರ್ಹತೆಯನ್ನು ಕೊಟ್ಟಿದ್ದಾರೆ. ವೈಶಂಪಾಯನರು ಜನಮೇಜಯ ರಾಜನ ಸರ್ಪಯಾಗದಲ್ಲಿ ತಾನು ಉಳಿದ ಸಮಯದಲ್ಲಿ ಏನಾದರೂ ಕೇಳಬೇಕು ಅಂತ ವೇದವ್ಯಾಸ ದೇವರನ್ನ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸರು ಶಿಷ್ಯನ ಅಭಿವೃದ್ಧಿಯನ್ನ ಅಪೇಕ್ಷೆ ಪಟ್ಟು, ನನಗೆ ವಯಸ್ಸಾಯಿತು, ನಾನು ಹೇಳಲಿಕ್ಕೆ ಸಮರ್ಥನಲ್ಲ, ನನ್ನ ಶಿಷ್ಯ ಹೇಳುತ್ತಾನೆ ಅಂತ ಅಂದಾಗ ವೇದವ್ಯಾಸರಿಗೆ ಬಹಳ ನಮ್ಮ ವೈಶಂಪಾಯನರಿಗೆ ಬಹಳ ಆನಂದವಾಗತ್ತೆ. ಶಿಷ್ಯಾನುಗ್ರಹ ಕಾಂಕ್ಷಿಗಳಾಗಿದ್ದಾರೆ ವೇದವ್ಯಾಸರು. ನಾನು ಪ್ರವಚನ ಮಾಡುವಾಗ ನನ್ನ ಎದುರಿಗೆ ಕೂತು ವೇದವ್ಯಾಸರು ಕೇಳ್ತಾ ತಮ್ಮ ಮುಖದಲ್ಲಿ ಆನಂದವನ್ನು ಸೂಸ್ತಾ ಇದ್ರೆ ಅದಕ್ಕಿಂತ ಮತ್ತೊಂದು ಭಾಗ್ಯ ನನ್ನದಿಲ್ಲ ಅಂತ ನಮ್ಮ ವೈಶಂಪಾಯನರು ಮಹಾಭಾರತವನ್ನು ಜನಮೇಜಯ ರಾಜನಿಗೆ ಹೇಳಿದ್ದಾರೆ. ಇಂತಹ ಮಹಾಭಾರತದಲ್ಲಿ ನೂರಾರು ಪಾತ್ರಗಳನ್ನು ನೋಡ್ತೇವೆ ನಾವು. ಅನೇಕ ವಿಷಯಗಳು ಮಹಾಭಾರತದಲ್ಲಿ ಬರ್ತವೆ. ನಿಮಗೆಲ್ಲ ವಿಧವಾದ ಟ್ರೈನಿಂಗ್ ಅನ್ನ ಮಹಾಭಾರತ ಕೊಡುತ್ತೆ. ದುಡ್ಡು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮೋಕ್ಷ ಸಂಪಾದನೆ ಹೇಗೆ ಮಾಡಬೇಕು, ಮತ್ತು ಕಾಮನ ಇಚ್ಛೆ ಯಾವುದನ್ನು ಪಡಬೇಕು, ಧರ್ಮದ ಆಚರಣೆ ಹೇಗೆ, ಇದೆಲ್ಲದರ ಜೊತೆಗೆ ಮಹಾಭಾರತದ ಉದ್ದಗಲಕ್ಕೂ ಬರತಕ್ಕಂಥ ಒಂದು ದಿವ್ಯವಾದ ಪಾತ್ರ ಭೀಷ್ಮಾಚಾರ್ಯರು.
ಆದಿ ಪರ್ವದಿಂದ ಆರಂಭ ಮಾಡಿಕೊಂಡು ಶಾಂತಿ ಪರ್ವ, ಅನುಶಾಸನ ಪರ್ವ ಎಲ್ಲ ಕಡೆಯಲ್ಲೂ ಬಹಳ ವಿಸ್ತಾರವಾಗಿ ಬಂದ ಒಂದು ವ್ಯಕ್ತಿತ್ವ ಭೀಷ್ಮಾಚಾರ್ಯರು. ಆ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಅನೇಕ ರಾಜಧರ್ಮ, ಆಪದ್ಧರ್ಮ ಮತ್ತು ಆಶ್ರಮ ಧರ್ಮ ಹೀಗೆ ಅನೇಕ ವಿಷಯಗಳನ್ನ ಶರತಲ್ಪದಲ್ಲಿ ಮಲಗಿದಾಗ ಹೇಳ್ತಾರೆ. ಕೃಷ್ಣ ಧರ್ಮರಾಜನನ್ನು ಕರ್ಕೊಂಡು ಬಂದು, ನೀವು ಉಪದೇಶ ಮಾಡ್ರಿ, ಇವನು ರಾಜ್ಯ ಬೇಡ ಅಂತ ಇದ್ದಾನೆ. ಹಾಗಂತಾರೆ ಭೀಷ್ಮಾಚಾರ್ಯರು. ನಿನ್ನ ಮನೆಯಲ್ಲಿ ಕೃಷ್ಣ ಇದ್ದಾನೆ, ವೇದವ್ಯಾಸರಿದ್ದಾರೆ, ಜೀವೋತ್ತಮರಾದ ವಾಯುದೇವರಿದ್ದಾರೆ. ಇಷ್ಟಿದ್ದೂ ಕೂಡ ನೀನು ಕಷ್ಟಕ್ಕೊಳಗಾಗ್ತಾ ಇದ್ದಿಂದೆ ಇದಕ್ಕಿಂತ ಮತ್ತೊಂದು ದುಃಖಕರವಾದ ವಿಚಾರ ಮತ್ತೊಂದಿಲ್ಲ. ನಿನಗೆ ವಧೆ ಮಾಡಿದ ಪಾಪ ಬಂದಿಲ್ಲ. ಯಾಕೆಂದ್ರೆ ಒಂದೊಮ್ಮೆ ವಧೆ ಮಾಡಿದ ಪಾಪ ಬರಬೇಕಾಗಿದ್ರೆ ನನಗೆ ಬರಬೇಕಾಗಿತ್ತು. ಪಾಂಡವರ ಕಡೆ ಇದ್ದ ಸಜ್ಜನರನ್ನೆಲ್ಲ ನಾನು ಕೊಂದಿದ್ದೇನೆ. ಆದರೆ ನನಗೆ ಪಾಪ ಬಂದಿದ್ದರೆ ಈಗ ನನ್ನ ಪ್ರಾಣೋತ್ಕ್ರಮಣದ ಕಾಲದಲ್ಲಿ ಭಗವಂತ ಇಲ್ಲಿಗೆ ಬರ್ತಿರ್ಲಿಲ್ಲ. ಪರಮಾತ್ಮ ಬಂದಿದ್ದಾನೆ ಅಂದರೆ ನನ್ನ ಪಾಪಗಳನ್ನ ಆತ ಪಾಪ ಅಂತ ಪರಿಗಣನೆ ಮಾಡಿಲ್ಲ. ಯಾಕೆ ಅಂದ್ರೆ ಕ್ಷತ್ರಿಯನಿಗೆ ಒಂದು ಧರ್ಮ ಇದೆ. ನಾರಾಯಣ ದ್ವಿಟ್ ತದನಬಂಧ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ ಅನ್ನುವುದನ್ನ ಶಾಸ್ತ್ರ ಹೇಳಿದೆ. ನೀವ್ಯಾರೂ ನಾರಾಯಣನ ದ್ವೇಷಿಗಳಲ್ಲ, ಪಾಂಡವರ ಕಡೆಯಲ್ಲಿದ್ದವರು. ಆದರೆ ನನ್ನ ಕೌರವರ ಕಡೆ ಇದ್ದವರು ನಾರಾಯಣನ ದ್ವೇಷಿಗಳು. ಪರಮಾತ್ಮನಿಗೆ ಬೇಕಾದವರನ್ನು ನಾನು ಕೊಂದಿದ್ದೀನಿ ಅಂತಂದರೆ ನನಗೆ ಪಾಪ ಬರಬೇಕಾಗಿತ್ತು. ತಥಾಪ್ಯೇಕಾಂತ ಭಕ್ತೇಶು ಪಶ್ಯ ಭೂಪ ಅನುಕಂಪಿತಂ ಅಂತಾರೆ ಭಾಗವತದಲ್ಲಿ ನಮ್ಮ ಭೀಷ್ಮಾಚಾರ್ಯರು. ಇದು ಭೂಭಾರ ಹರಣ ಕಾರ್ಯದಲ್ಲಿ ನಾವೆಲ್ಲರೂ ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ. ನಿನಗೆ ಪಾಪ ಬಂದಿಲ್ಲ ಅಂದಾಗ ಪಾಪ ಪುಣ್ಯಗಳ ವಿಚಾರವನ್ನ ಎಲ್ಲವನ್ನ ಧರ್ಮರಾಜನಿಗೆ ಹೇಳ್ರಿ ಅಂತ ಕೃಷ್ಣ ಕರ್ಕೊಂಡು ಬರ್ತಾರೆ. ಕೃಷ್ಣ ಕರ್ಕೊಂಡು ಬಂದಾಗ ಭೀಷ್ಮಾಚಾರ ಅಂತಾರೆ, ಕಾಶಕ್ತಿ ಮಮ ಗೋವಿಂದ. ಭೀಷ್ಮಾಚಾರ ಅಂತಾರೆ, 820 ವರ್ಷ ಆಗೋಯ್ತು ನನಗೆ. ನಾನೇನು ಉಪದೇಶ ಮಾಡ್ಲಿಕ್ಕೆ ನನಗೆ ಸಾಮರ್ಥ್ಯ ಇದೆ. ಮೈಯಲ್ಲೆಲ್ಲ ಬಾಣಗಳನ್ನು ಚುಚ್ಚಿಸಿಕೊಂಡು ಮಲಗಿದ್ದೇನೆ. ಇದೊಂದು ಇಚ್ಛಾಮರಣ ಅಂತ ಒಂದು ವರವನ್ನು ಕೊಟ್ಟು ಸಾಯುವ ಆಸೆ ಇದ್ದರೂ ಬದುಕಬೇಕು ಅನ್ನೋದು ಬಹಳವಾಗಿರುತ್ತೆ. ಭೀಷ್ಮಾಚಾರ್ಯ ಹೇಳ್ತಾರ ಒಂದು ಕಡೆ ಮಹಾಭಾರತದಲ್ಲಿ, ಸಾಕಾಗಿದೆ ನನಗೆ, ದಯವಿಟ್ಟು ನನ್ನನ್ನು ಕೊಂದು ಬಿಡ್ರಿ. ಶಿಖಂಡಿಯನ್ನ ತಂದು ನಿಲ್ಲಿಸಿ ನೀವು ಕೊಂದದ್ದು ಪಾಪ ಆಗೋದಿಲ್ಲ, ನನಗೆ ಸಾಕಾಗಿದೆ, ಕೊಲ್ರಿ ಅಂತಾರೆ. ಶಕ್ತಿ ಇಲ್ಲ ಕೃಷ್ಣ ಅಂತಾರೆ ಭೀಷ್ಮಾಚಾರ್ಯ ಉಪದೇಶ ಮಾಡ್ಲಿಕ್ಕೆ. ಪರಮಾತ್ಮ ಅಂತಾನೆ, ಇಲ್ಲ ನೀವೇ ಮಾಡಬೇಕು ಅಂತ. ಯಾಕೆ ಅಂತ, ಕೀರ್ತಿಯೈ ಅಂತಾರೆ ನಮ್ಮ ಕೃಷ್ಣ. ಪರಮಾತ್ಮ ಅಂತಾನೆ, ನಿಮ್ಮ ಕೀರ್ತಿಗೋಸ್ಕರವಾಗಿ ಅಂತ. ನಿಮಗೆ ಕೀರ್ತಿ ಕೊಡ್ಲಿಕ್ಕೆ ನಾನು ನಿಮ್ಮಿಂದ ಉಪದೇಶವನ್ನ ಧರ್ಮರಾಜನಿಗೆ ಕೊಡಿಸಲಿಕ್ಕೆ ಕರ್ಕೊಂಡು ಬಂದಿದ್ದೇನೆ, ನೀವು ಉಪದೇಶ ಮಾಡಿ. ಭೀಷ್ಮಾಚಾರ್ಯಂದ್ರು, ಯಾರೂ ಉಪನ್ಯಾಸಕ್ಕಿಲ್ಲದೆ ಬರೀ ಲೌಕಿಕರಿದ್ರೆ ಹೇಳ್ಬೋದು. ಎಲ್ಲಾ ಪಂಡಿತರು ಮುಂದ್ಗಡೆ ಕೂತ್ಕೊಂಡು ಏನ್ ಹೇಳ್ತಾರೆ ಅಂತ ಪರೀಕ್ಷೆ ಕೂತ್ಬಿಟ್ರೆ ಒಂದು ವಿಸರ್ಗ, ಒಂದು ಅನುಸ್ವಾರ, ಒಂದು ದೀರ್ಘ ಯಾವುದು ವ್ಯತ್ಯಾಸ ಆಗದಾಗ ಬಹಳ ಆ ಕಡೆ ಗಮನ ಕೊಟ್ಟು ಪಂಡಿತರಿಗೆ ತೃಪ್ತಿ ಆಗ್ಲಿ ಅಂತ ಉಪನ್ಯಾಸ ಮಾಡಿದ್ರೆ ಪಾಮರದ್ದು ಹೋಗ್ಬಿಡ್ತಾರೆ. ಪಾಮರರಿಗೆ ತೃಪ್ತಿ ಆಗ್ಲಿ ಅಂತ ಉಪನ್ಯಾಸ ಮಾಡಿದ್ರೆ ಪಂಡಿತರಂತಾರೆ, ಏನಿಲ್ರಿ ಗಂಗಾವತಿ ಪ್ರಾಣೇಶನ್ ಉಪನ್ಯಾಸ ಇದ್ದಂಗಿತ್ತು ನೋಡ್ರಿ ಅಂದ್ಬಿಡ್ತಾರೆ. ಬಹಳ ಕಷ್ಟ. ಭೀಷ್ಮಾಚಾರ ಅಂತಾರೆ, ನೀನು ಎದುರಿಗಿರುವಾಗ ವೇದವ್ಯಾಸನ ಎದುರಿಗಿದ್ದಾರೆ, ಜೀವೋತ್ತಮರಾದ ವಾಯುದೇವರಿದ್ದಾರೆ, ಇನ್ನೂ ಅನೇಕ ಋಷಿಮುನಿಗಳಿದ್ದಾರೆ. ನೀವು ಒಬ್ಬನೇ ಬರ್ತಾ ಧರ್ಮರಾಜನನ್ನೊಬ್ಬನ್ನೇ ಕಳಿಸಿದ್ರೆ ಹೇಳ್ತಿದ್ದೆ. ನೀ ಬರುವಾಗ ಈ ಪೆಟಾರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀಯ, ಇಷ್ಟೂ ಮಂದಿ ಬಂದಿದ್ದಾರೆ, ನಾನೇನ್ ಹೇಳಲಿ ಅಂತ. ನಾನೇನಾರು ತಪ್ಪು ಹೇಳಿದ್ರೆ ನೀ ಅಲ್ಲೇ ಆಚಾರ್ಯ ಈ ತಪ್ಪು ಹೇಳಿದ್ರಿ ನೀವು ಅನ್ನೋಣ. ಕೆಲವ್ರು ಹಂಗೆ ಉಪನ್ಯಾಸ ಸುಮ್ಮನೆ ಕೊಡಲ್ರಿ, ಎಲ್ಲ ಗಲಾಟೆ ಮಾಡಿಬಿಡ್ತಾರೆ. ಅದು ಈ ಉಪನ್ಯಾಸ ಹೋಗಿ ಅದು ವಾಕ್ಯಾರ್ಥ ಸಭಾ ಪ್ರಾರಂಭ ಆಗಿಬಿಡ್ತೀವಿ. ಅದಕ್ಕೆ ನನಗೆ ಆಗೋದಿಲ್ಲ ಅಂತ. ನಾ ತಪ್ಪು ಹೇಳಿದ್ರೆ ಕಷ್ಟ ಏನು, ನನಗೆ ಹೇಳಲಿಕ್ಕೂ ಶಕ್ತಿ ಇಲ್ಲ. ಪರಮಾತ್ಮ ಅಂದ, ಶಕ್ತಿ ಇಲ್ಲ ತಾನೆ, ನಾನು ಕೊಡ್ತೀನಿ ಅಂತ ಒಮ್ಮೆ ಭೀಷ್ಮರನ್ನ ಮುಡ್ತಾನೆ ಸ್ವಾಮಿ. ಭೀಷ್ಮರ ದೇಹದಲ್ಲಿ ಪರಮಾತ್ಮೃತವಾದ ಶಕ್ತಿ ಸಂಚಾರವಾಗತ್ತೆ. ಆಯ್ತು ಸ್ವಾಮಿ, ನೀ ಕೀರ್ತಿ ಕೊಡುವಂತ ಕೀರ್ತಿಗಾಗಿ ಅಂತ ಹೇಳ್ತಿ, ನಾನು ನಿನ್ನ ಎದುರಿಗೆ ಹೇಳಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಪರಮಾತ್ಮ ಅಂತಾನೆ, ನೀವು ಹೇಳಲ್ಲ ನಾನೇ ಹೇಳ್ತೀನಿ ಅಂತಾನೆ. ತ್ವಯಿ ಸಂಸ್ಥಿತ ಕೀರ್ತಿ ತ್ವಯಿ ಸಂಸ್ಥಿತ, ನಿನ್ನಲ್ಲಿ ಕೂತು ನಾನೇ ಹೇಳ್ತೀನಿ, ತಪ್ಪು ಬರುವುದೇ ಇಲ್ಲ. ಈಗಂದ್ರೆ ಭೀಷ್ಮಾಚಾರ್ಯ, ಈಗ ಸರಿ.
ಅಂತ ಭೀಷ್ಮಾಚಾರ್ಯರು ರಾಜಧರ್ಮ, ಆಪದ್ಧರ್ಮ, ಸ್ತ್ರೀಧರ್ಮ, ಮೋಕ್ಷಧರ್ಮ ಅನೇಕ ವಿಚಾರಗಳನ್ನು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಅಂತ ಭೀಷ್ಮಾಚಾರ್ಯರು ತಂದೆಯಂಥವನು, ತಾಯಿಯಂಥವಳು, ಇವರಿಬ್ಬರ ಹೊಟ್ಟೆಯಲ್ಲಿ ಬಂದರೂ ಕೂಡ ಭೀಷ್ಮನ ಪ್ರಾರಬ್ಧ ಕರ್ಮಕ್ಕೆ ಎಷ್ಟು ದುಃಖ ಭೀಷ್ಮನ ಜೀವನ ಅಂದ್ರೆ, ಕೆಲವೊಂದು ದುಃಖದ ಪಾತ್ರಗಳು, ಸ್ಯಾಡ್ ಪಾತ್ರಗಳು ನಮ್ಮ ಮಹಾಭಾರತದಲ್ಲಿ. ಒಬ್ಬ ಭೀಷ್ಮ, ಒಬ್ಬ ಕರ್ಣ, ಒಂದು ಕುಂತಿ, ಕೆಲವರೆಲ್ಲ ದುಃಖ ಪಡ್ಲಿಕ್ಕಾಗೆ ಹುಟ್ಟಿದವರು. ಕರ್ಣನಿಗೆ ತಾನು ಯಾರು ಅಂತ ಗೊತ್ತಿದ್ದರೂ ತಾನು ಸುಖ ಪಡುವ ಹಾಗಿಲ್ಲ. ಧರ್ಮರಾಜನಿಗೆ ರಾಜ್ಯ ಬಂದರೂ ಸುಖ ಇಲ್ಲ. ಕೆಲವರೆಲ್ಲ ಹಾಗೆ ಒಳ್ಳೆ ಮನೆ ಕಟ್ಟಿಸಿರ್ತಾನ್ರಿ, ಸಾಲ ಮಾಡದೆ ಮನೆ ಕಟ್ಟಿಸಿರ್ತಾನೆ. ಗೃಹ ಪ್ರವೇಶದ ದಿವಸ ಎಲ್ಲರೂ ಬಂದಿರ್ತಾರೆ, ಮಗ, ಮಗಳು, ಸೊಸೆ, ಬೀಗರು ಎಲ್ಲ ಬಂದಿದ್ದಾರೆ. ಒಳ್ಳೆ ಅಡಿಗೆ ಆಗಿತ್ತು, ಯಾವ ಅಡಿಗೆನೂ ಕೆಟ್ಟಿರಲಿಲ್ಲ, ಎಲ್ಲ ಚೆನ್ನಾಗಾಗಿತ್ತು. ಊಟಕ್ಕೆ ಕೂತಾಗ ಸುಖವಾಗಿ ಕೂತ್ಕೋಬೇಕೋ ಬೇಡ, ಯಾರೋ ಬಗಳ ಕೂತ ಹೇಳಿದ್ರು, ಏನ್ ಮನೆ ಕಟ್ಸಿರಿ, ಏನ್ ಅದ್ಭುತ, ಏನ್ ಟೈಲ್ಸು, ಏನ್ ಮಾರ್ಬಲ್ಸು, ಎಲ್ಲ ಮಾಡಿಫೈ, ಎಲ್ಲ ಅದ್ಭುತವಾದ ಮನೆ ಕಟ್ಸಿರಿ. ಹೌದು ಅನ್ಬೇಕೋ ಬೇಡ, ಒಂದೊಂದು ಪೈಸಾ ಕಷ್ಟಪಟ್ಟಿದ್ರಿ ಅಂತ ಕಷ್ಟಪಟ್ಟಿದ್ದೆಲ್ಲ ಹೇಳ್ಕೊಂಡು ಊಟ ಮಾಡ್ಲಿಕ್ಕೆ ಶುರು ಮಾಡಿ. ಈ ಕಾರ್ನಾಗ AC ಒಳಗೆ ಕೂತ್ಕೊಂಡು ಹೋಗ್ಬೇಕಾದ್ರೆ ಪಾದಯಾತ್ರೆ ಮಾಡಿದ್ ಯಾಕೆ ದುಃಖ ಪಡ್ಬೇಕು? ಅದನ್ನ ಪಡಬಾರದು. ಕೆಲವರು ಹಣೆ ಬರ ಹಾಗೆ, ಸುಖ ಬಂದಾಗ ಸುಖವನ್ನು ಅನುಭವಿಸೋದಿಲ್ಲ. ಅದಕ್ಕೆ ಭೀಮಸೇನ ದೇವರು ಅಂತಾರೆ, ದೇವರು ಕೊಟ್ಟ ಕಾಲದಲ್ಲಿ ಅನಿಷಿದ್ಧ ಸುಖತ್ಯಾಗಿ ಪಶುರೇವನ ಸಂಶಯ ಅಂತ. ದೇವರು ಸುಖ ಕೊಟ್ಟಿದ್ದಾನ, ಉಣ್ಣಬೇಕು. ಬಂಗಾರ ಕೊಟ್ಟಿದ್ದಾನ, ಉಣ್ಣು. ದೇವರು ಮಾವನ ಮನೆಯಿಂದ ಬೆಳ್ಳಿ ಪಾತ್ರೆ ಕೊಡಿಸಿರ್ತಾನೆ, ಮಾವನ್ನ ಕಾಡಿ ಬೇಡಿ 2 kg ಬೆಳ್ಳಿ ಕೊಡಬೇಕು ಅಂತ. ಬೆಳ್ಳಿ ತಟ್ಟೆ, ತಂಬಿಗೆ, ಲೋಟ, ರೇಷ್ಮೆ ಮಡಿ. ಆ ರೇಷ್ಮೆ ಮಡಿ ಜಿರಳೆ ಕಚ್ಚೆ ಹಾಳಾಗಬೇಕೇ ಹೊರತು ಇವನು ಹುಟ್ಟೇನು ಹಾಳು ಮಾಡಲ್ಲ. ಹೋಡಿ ಮಠಕ್ಕೆ ಬರ್ಬೇಕಾದ್ರೂ ಲುಂಗಿ ಉಟ್ಕೊಂಡೇ ಬರ್ತಾನೆ, ಬೆಳೆ ಲುಂಗಿ. ಅದು ಬಂದು ಆಚಾರನ ಮುಟ್ಕೊಂಡೇ ಓಡಾಡ್ತಾನೆ. ಆ ಮಡಿ, ಒಂದು ರೇಷ್ಮೆ ಮಡಿ ಉಟ್ಕೊಂಡ್ಬಂದ್ರೆ ಅದು ಫುಲ್ ಲೈಸೆನ್ಸು. ಅದಕ್ಕಿಂತ ಲೈಸೆನ್ಸು ಧಾವಳಿ, ಹಾವಳಿ. ಆ ಧಾವಳಿ ಉಟ್ಕೊಂಡು ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಬಚ್ಚಿನ ಮನೆಗೆ ಹೋಗಿ ಬರ್ಬೋದು, ರಾಯರ ಮಠದಲ್ಲಿ ಬೃಂದಾವನ ಮುಟ್ಟಬಹುದು. ಅದಕ್ಕೆ ಭಾರಿ ಲೈಸೆನ್ಸ್. ಅದಕ್ಕೆ ಮಡಿಕೋಲು, ಮತ್ತೊಂದು ಧಾವಳಿ. ಅದು ಧಾವಳಿ, ಹಾವಳಿ ಭಾರಿ ಅದರದ್ದು. ಮಡಿ ಉಟ್ಕೊಂಡ್ಬರಬಾರದೆ, ಉಟ್ಕೊಂಡ್ಬರಲ್ಲ. ಮನೆಯಲ್ಲಿ ಊಟಕ್ಕೆ ಪರಪ್ಪನ ಅಗ್ರಹಾರದ ತಟ್ಟೆಯಲ್ಲೇ ಊಟ ಮಾಡ್ತಾನೆ. ಆ ಮಾವ ಕೊಟ್ಟ ತಟ್ಟೆಯಲ್ಲಿ ಊಟ ಮಾಡಬಾರ್ದ? ಬೆಳ್ಳಿ ಲೋಟ, ಬೆಳ್ಳಿ ತಂಬಿಗೆ, ಯಾತಕ್ಕದು? ಧರ್ಮರಾಜನಿಗೆ ರಾಜ್ಯ ಬಂದರೆ ಎಲ್ಲ ಬಿಡ್ತೀನಿ ಅಂತಾನೆ. ಕೃಚ್ಛ, ಚಾಂದ್ರಾಯಣಾದಿ ವ್ರತಗಳನ್ನು ಮಾಡ್ತೀನಿ, ನನಗೆ ಹೆಂಡತಿ ಬೇಡ, ಅದು ಬೇಡ, ರಾಜ್ಯ ಬೇಡ. ನೋಡ್ರಿ, ಬಂದಾಗ ದುಃಖ ಪಡೋ ಜನಗಳು. ಇದು ಭೀಷ್ಮನ ಹಣೆ ಬರುವ ಹಾಗೆ. ರಾಜ್ಯ ಬಂದಾಗ ಭೋಗ ಮಾಡುವ ಹಾಗಿಲ್ಲ. ಮದುವೆ ವಯಸ್ಸು ಬಂದಿದೆ, 425 ವರ್ಷ, 28 ವರ್ಷ 30 ಆಯ್ತು ಆಚಾರ್ಯ ಎಂತಾರೆ. ಇವಾಗ ಅವು ಹೆಣ್ಣು ಸಿಗಲ್ಲ. ಗಂಡು ಹೇಳ್ತಾನೆ, ಇಲ್ಲ ಆಚಾರ್ಯ, ನಾನು ಈ ಸರಿ ಮದುವೆ ಮಾಡ್ಕೊಂಬುದಿಲ್ಲ. ಯಾಕಂದ್ರೆ ಹೆಣ್ಣು ಸಿಗದೇ ಇದ್ದದ್ದು ಅಂತ ಹೇಳಲ್ಲ, ಇಲ್ಲ ಆಚಾರ್ಯ, ನಂಗೆ ವೈರಾಗ್ಯ ಬಂದಿದೆ. ಭೀಷ್ಮನ ಮದುವೆ ವಯಸ್ಸಿನಲ್ಲಿ ಅಪ್ಪ ನೋಡ್ರಿ ಹೆಂಗೆ ಮಾತಾಡ್ತಾನೆ ಅಂದ್ರೆ, ನೋಡಪ್ಪ, ನಿನಗೆ ವಯಸ್ಸು ಬಂದಿದೆ, ಸದಾ ಯುದ್ಧದಲ್ಲೇ ಆಸಕ್ತನಾಗಿರ್ತೀಯ. ನೀನು ಯುದ್ಧದಲ್ಲಿ ಆಸಕ್ತನಾದ ನೀನೇನಾದರೂ ಸತ್ತರೆ ಮುಂದೆ ರಾಜ್ಯಕ್ಕೆ ಯಾರು ಅಂತ ಕೇಳ್ತಾನೆ. ಭೀಷ್ಮನಿಗೆ ಆಶ್ಚರ್ಯವಾಯ್ತು. ಹೌದು, ನನಗೆ ಹೆಣ್ಣು ನೋಡಿ ಮದುವೆ ಮಾಡಿದ್ರೆ ಸರಿ, ಮಕ್ಕಳಾಗ್ತಾ ಇತ್ತು. ಆದರೆ ಶಂತನುವಿನ ಉದ್ದೇಶ ಅದಲ್ಲ. ಭೀಷ್ಮ ಮದುವೆ ಆಗೋದಿಲ್ಲ. ಯಾಕೆ ಅವನು ಗೊತ್ತು ಅವನಿಗೆ. ಯಾಕೆಂದ್ರೆ ಭೀಷ್ಮ ತನ್ನ ಸತ್ಯವತಿಯನ್ನ, ಕಾಲಿಯನ್ನ ಬರುವಾಗ ಮತ್ಸ್ಯದೇಶದ ರಾಜನಿಗೆ, ದಾಸನಿಗೆ, ನಾನು ರಾಜ್ಯ ಆಡೋದಿಲ್ಲ, ನನಗೆ ಮದುವೆ ಆಗೋದಿಲ್ಲ ಅಂತ ಅವನಿಗೆ ಪ್ರತಿಜ್ಞೆ ಮಾಡಿ ಬರುವುದಕ್ಕಿಂತ ಮುಂಚೆ ಈ ಮಾತು ನಡೆದಿರುತ್ತಿದ್ದು. ಶಂತನು ಹೇಳ್ತಾನೆ, ತನಗೆ 2ನೇ ಮದುವೆ ಆಗಬೇಕು. ಯಾವಾಗ? ಸತ್ಯವತಿಯನ್ನ ನೋಡಿ ಬಂದಿರ್ತಾನೆ. ಸತ್ಯವತಿಯನ್ನ ನೋಡಿ ಬಂದವನು ಮಗನ ಮದುವೆಗೆ ಪ್ರಯತ್ನ ಮಾಡದೆ ತಾನು ಮದುವೆ ಮಾಡ್ಕೋತಾನೆ. ಇಂಥ ಹಣೆ ಬರ. ತನ್ನ ಯೌವನವನ್ನ ಬಚ್ಚಿಟ್ಟು ತಂದೆಗೆ ಮದುವೆ ಮಾಡಿದ ಧೀರ. ಅರಸೊತ್ತಿಗೆ ರಾಜ್ಯ ಕೈಗೆ ಬಂದರೂ ಅನುಭವಿಸದೇ ಇದ್ದ ದರಿದ್ರ ಪ್ರಾರಬ್ಧ ಕರ್ಮ. ಇದಕ್ಕೆಲ್ಲ ಕಾರಣ ಮದುವೆಯಾಗದೇ ಇರುವುದು, ಜಗಳ. ಇದೆಲ್ಲ ಕಾರಣ ಒಂದು ಆಕಳನ್ನ ಕದ್ದ ಕೆಲಸದಿಂದ ಆಯ್ತು. ಹೆಂಡತಿ ಮಾತನ್ನು ಕೇಳಿದ್ರು. ಏನ್ರಿ, ಒಂದು ಊರ್ನಾಗ ಹೀಗೆ ಹೆಂಡತಿ ಮಾತು ಕೇಳಿದ್ರೆ ಏನಾಗ್ತದೆ ಅಂದ್ರೆ, ಒಂದು ಊರಲ್ಲಿ ಪದ್ಮಪುರಾಣದಲ್ಲಿ ಬರುತ್ತೆ, ಒಬ್ಬ ಬ್ರಾಹ್ಮಣ ಯಜ್ಞ ಮಾಡ್ತಾ ಇರ್ತಾನೆ. ಯಜ್ಞ ಮಾಡ್ತಾ ಇರುವಾಗ ಅವನಿಗೆ ಬಹಿರ್ದೇಶಕ್ಕೆ ಹೋಗಬೇಕಾಗಿ ಬರುತ್ತೆ, ಮೂತ್ರ ವಿಸರ್ಜನೆಗೆ. ಮನೆಯಲ್ಲಿ ಯಾರು ಇಲ್ಲ, ಕೆಲಸದವಳಿದ್ರು, ತುಪ್ಪ ಇದೆ, ಅಗ್ನಿ ಉರಿತಾ ಇರಬೇಕು. ಬಂದೆ ನಾನು
ಮೂತ್ರ ವಿಸರ್ಜನೆ ಮಾಡಿ ಸ್ನಾನ ಮಾಡಿ ಬಂದು ಬಿಡ್ತೀನಿ, ನೋಡ್ಕೋತಾ ಇರು ಅಂತ. ಅವಳಿಗೆ ಹೇಳುದು ಹಾಳು ಮಾಡೋದು ಹಾಳು. ಅವಳು ನೋಡ್ಲಿಲ್ಲ, ನಾಯಿ ಬಂದು ತುಪ್ಪ ನೆಕ್ಕಿ ಹೋಗ್ಬಿಡು. ತುಪ್ಪ ನೆಕ್ಕುವುದನ್ನ ನೋಡಿದ್ಲು. ನೋಡಿದವಳು ಏನು ಮಾಡಿದ್ಲು, ತಕ್ಷಣ ತುಪ್ಪ ನೆಕ್ಕಿದ್ದನ್ನ ನೋಡಿದರೆ ಬೈತಾನೆ ಯಜಮಾನ. ಅದಕ್ಕೇನ್ ಮಾಡಿದ್ಲು, ಆ ತುಪ್ಪದ ಪಾತ್ರೆಯಲ್ಲಿ ತನ್ನ ಮೂತ್ರವನ್ನು ಹಿಡಿದಿಟ್ಬಿಟ್ರು. ಇದು ಇವನಿಗೆ ಗೊತ್ತಿಲ್ಲ. ಬಂದ, ಮಂತ್ರವನ್ನು ಹೇಳಿ ಮೂತ್ರವನ್ನೇ ಹಾಕಿದ. ಆ ಮೂತ್ರವನ್ನ ಮಂತ್ರ ಹೇಳಿ ಹಾಕಿದ ಕೂಡಲೇ ಎಷ್ಟು ಜಾಗದಲ್ಲಿ ತುಪ್ಪ ಬಿತ್ತೋ ಅಷ್ಟು ಜಾಗ ಬಂಗಾರದ ಕಡ್ಡಿ ಆಗ್ಲಿಕ್ಕೆ ತಯಾರಾಯ್ತು. ಅವನಂದ ಇದೇನು ಆಶ್ಚರ್ಯ, ಬಂಗಾರದ ಕಡ್ಡಿ ಆಗ್ತಾ ಇದೆ, ಎಂದೂ ಆಗಿರ್ಲಿಲ್ಲ ಅಂತ. ಕೊನೆಗೆ ಅವಳನ್ನ ಕೇಳಿದಾಗ ಅವಳಂದು, ಸ್ವಾಮಿ ದಯವಿಟ್ಟು ಕ್ಷಮಿಸ್ರಿ, ಹಿಂಗಾಗಿದೆ. ಹಾಗೆ ಅಂದ್ರೆ ನಾಳೆಯಿಂದ ನಿನ್ನ ಮೂತ್ರ ಎಲ್ಲ ಯಜ್ಞಕ್ಕೆ ಕೊಡೋದು. ಹಿಂಗೆ ಸುಖವಾಗಿ ತುಪ್ಪ ಬದಲು ಮೂತ್ರ ಹಾಕಿದ್ರೆ ಬಂಗಾರದ ಕಡ್ಡಿ ಬರೋದಾಗಿದ್ರೆ ಯಾರು ಬೇಡ ಅಂತ. ಆದ್ರೆ ಯಾರ ಮುಂದೆ ಹೇಳಬೇಡ ಅಂತ. ಹೇಳಬೇಡ ಅಂತದ್ದೇ ಜನ ಹೇಳ್ತಾನೆ. ಅವಳು ಊರಿಗೆಲ್ಲ ಹೇಳಿದ್ಲು. ಊರಾಗಿದ್ದವರೆಲ್ಲರೂ ಮೂತ್ರದಲ್ಲಿ ಯಜ್ಞವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲರ ಮನೆ ಮುಂದೆ ಲ್ಯಾಂಬೋರ್ಗನಿ, BMW ಆದಿ ಕಾರುಗಳು, ಬೇಕಾದಂಗೆ ಶ್ರೀಮಂತರಾದ್ರು. ಊರಾಗಿರೋ ಮಂದಿ ಎಲ್ಲ ಎಲ್ಲರೂ ಶ್ರೀಮಂತರಾದ್ರು. ಎಲ್ಲರೂ ಬ್ರಾಹ್ಮಣರೆಲ್ಲ ಶ್ರೀಮಂತರಾದ್ರು ಅಂದ್ರೆ ಅನಾಚಾರ ಪ್ರಾರಂಭ ಆಯ್ತು. ಅನಾಚಾರದಿಂದಲೇ ಶ್ರೀಮಂತಿಗೆ ಬಂದಿತ್ತು. ಕೊನೆಗೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇದ್ರು, ಮಾಡ್ಲಿಲ್ಲ ಅವನು. ಬ್ರಾಹ್ಮಣ ಈ ಮೂತ್ರದಿಂದ ಯಜ್ಞ ಮಾಡಬಾರದು ಅಂತ. ಹೆಣ್ಣಂದ್ರು ಸುಮ್ಮನೆ ಇರ್ತಾರೇನ್ರಿ? ಅವರು ನಿಮ್ಮ ಆಫೀಸ್ದಾಗೆ ಕೆಲಸ ಮಾಡ್ತಾರೆ. ಅವ್ರ ಮೈ ಮೇಲೆ ನೋಡ್ರಿ ಎಷ್ಟು ಹೆಂಡತಿ ಅವ್ರ ಬಂಗಾರ ಹಾಕ್ಯಾರೆ, ಇವರೆಷ್ಟು ಬಂಗಾರ ಹಾಕ್ಯಾರೆ. ನೀವು ಮಾಡಿದ್ರೆ ಏನಾಗ್ತದೆ? ಇಲ್ಲ, ಹಿಡ್ಕೊಂಡು ಹೋಗ್ತಾರೆ, ಲೋಕಾಯುಕ್ತರು ಹಿಡ್ಕೊಂಡು ಹೋಗ್ತಾರೆ, ಅವ್ರು ಹಿಡ್ಕೊಂಡು ಹೋಗ್ತಾರೆ, CBI ಹಿಡ್ಕೊಂಡು ಹೋಗ್ತಾರೆ. ಇಲ್ಲ, ನೀವು ಮಾಡ್ರಿ ಅಂತ. ಕೊನೆಗೆ ಬ್ರಾಹ್ಮಣ ಅಂದ, ನಾನು ಮಾಡಿದರೆ ಊರು ಸುಟ್ಟೋಗಿ ಬಿಡತ್ತೆ ಎಂದ. ನಾನಿರುವುದರಿಂದ ಊರು ಬದುಕಿದೆ ಎಂದ ಬ್ರಾಹ್ಮಣ. ನಾನೊಬ್ಬ ಇರುವುದರಿಂದ ಊರು ಬದುಕಿದೆ. ನಿಮ್ ಹಣೆ ಬರ ಗೊತ್ತಿಲ್ಲ ಏನೊಂದು ಹೆಂಡತಿ, ನಿಮ್ ಹಣೆ ಬರ ಗೊತ್ತಿಲ್ವಾ? ನೀವೇ ಹೆಂಡತಿ ಅವು ಮೂದಲಿಸಬೇಕಾದ್ರೆ ಹೆಂಡತಿನೇ ರೀ. ನಿಮ್ ಹಣೆ ಬರ ಗೊತ್ತಿದೆ, ನೀವ್ ಇದ್ದದ್ರಿಂದ ಊರುಳಿದಿದೆ ಎಂದ ಹೆಂಡತಿ. ಇಲ್ಲ ಇಲ್ಲ ಬಿಡ್ರಿ, ಹಾಗಾದ್ರೆ ನೋಡೋಣ, ಪರೀಕ್ಷೆ ಮಾಡೋಣ, ನಾವು ಊರು ಬಿಟ್ಟು ಹೋಗೋಣ. ಊರು ಬಿಟ್ಟು ಹೋಗ್ತಾರೆ. ಊರಿಗೆ ಏನೂ ಆಗಲ್ಲ. ಹೆಂಡತಿ ಅಂತ ನೋಡ್ರಿ, ಊರೆಷ್ಟು ಚಂದ ಅದ, ಆರಾಮಾಗದ ಊರು, ಯಾರು ಏನು ತೊಂದ್ರೆ, ಎಲ್ಲ AC ಹಾಕೊಂಡಾರೆ, ಒಳ್ಳೆ ಕಾರ್ನಾಗ ಓಡಾಡ್ತಾ ಇದ್ದಾರೆ, ಬೇಕಾದಂಗಿದ್ದಾರೆ, ಆರಾಮಿದ್ದಾರೆ. ಇಲ್ಲ ಅಂದ ಬ್ರಾಹ್ಮಣ. ಇಲ್ಲ, ನಮ್ಮದೇನೋ ಒಂದು ವಸ್ತು ಊರಲ್ಲಿದೆ, ಅದಿರುವುದರಿಂದ ಆ ಊರು ಚೆನ್ನಾಗಿದೆ. ನೋಡ್ರಿ ಹೇಗಿದೆ. ಸದಾಚಾರಿಯಾದ ಬ್ರಾಹ್ಮಣನ ಒಂದು ವಸ್ತು ಒಂದು ಊರಲ್ಲಿದ್ದರೆ ಅದು ಊರನ್ನೇ ಕಾಪಾಡುತ್ತಂತೆ. ಕೊನೆಗೆ ಏನು ಅಂತ ವಿಚಾರ ಮಾಡಿ ನೋಡಿದಾಗ ಬ್ರಾಹ್ಮಣನ ಚಪ್ಪಲಿ, ಪಾದರಕ್ಷೆ ಅಲ್ಲಿಲ್ಲ. ಎಲ್ಲಿ ಬಿಟ್ಟು ಬಂದ್ಬಿಟ್ವಿ, ಮರೆತು ಬಿಟ್ಟು ಚಕಡಿಗೆ ಹತ್ತೋ ಮುಂದೆ ನೋಡ್ಕೊಳ್ಳಿಲ್ಲ ಅಂತ. ಹೋಗಿ ತಗೊಂಬ ಅಂತ. ಆಕೆ ಅದನ್ನು ತಗೊಂಡು ಊರಿನ ಬಾಗಿಲು ದಾಟಿದ್ಲು. ಊರಿಗೆ ಬೆಂಕಿ ಬಿದ್ದು ಭಸ್ಮ ಆಗೋಯ್ತು. ಇದು ಕೆಲವರು ಹೆಂಗಸರು ಮುದುರಿಸ್ತಾರೆ ಎನ್ಲಿಕ್ಕೆ. ಭೀಷ್ಮನಿಗೆ ಅರಸೊತ್ತಿಗೆ ಬಂತು, ಉಪಯೋಗಿಸಲಿಲ್ಲ. ವಿಚಿತ್ರ ವೀರ್ಯ ಮದುವೆ ಮಾಡಿದಾಗ ಅವನಿಗೆ ಅವನ ಹೆಂಡತಿಯರನ್ನು ಬಿಟ್ಟು ಅವನು ಸತ್ತೋಗಿ ಬಿಡ್ತಾನೆ. ಮಕ್ಕಳನ್ನು ಪಡೆಯುವ ಯೋಗ್ಯತೆಯೂ ಇಲ್ಲ. ಹೀಗೆ ಭೀಷ್ಮ ಅನೇಕ ಪ್ರಸಂಗಗಳಲ್ಲಿ ತಾಯಿ ಸಕಲ ಪಾಪಗಳನ್ನು ನಾಶ ಮಾಡುವ ಗಂಗೆ, ತಂದೆ ಎಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂಚ ಸುಖಮಶ್ನುತೆ ಪುನರ್ಯುವಾಚ ಭವತಿ ತಸ್ಮಾತ್ತಂ ಶಂತನಂ ವಿದುಹು ತದಸ್ಯ ಶಂತನುತ್ವಂ ಅಂತಾರೆ. ಎಂ ಕರಾಭ್ಯಾಂ ಸ್ಪೃಶತಿ, ಹುಟ್ಟಿದವರೆಲ್ಲರೂ ಯುವಕರಾಗುತ್ತಾರೆ. ಅಂಥವನು ನಮ್ಮ ಭೀಷ್ಮ. ಸ್ನಾನ ಮಾಡಿದವರು, ಸ್ಮರಣೆ ಮಾಡಿದವರೆಲ್ಲ ಪಾಪಗಳನ್ನು ಕಳ್ಕೋತಾರೆ. ಇಂಥ ತಂದೆ ತಾಯಿ, ಅಂಥ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದರೂ ಕೂಡ ಭೀಷ್ಮನ ದುಃಖಕ್ಕೆ ಎಣೆ ಇಲ್ಲ. ಆಸೆಗೆ ಒಳಗಾಗಿ ದುರ್ಯೋಧನನ ಮನೆಯ ಅನ್ನವನ್ನು ತಿಂದುಕೊಂಡು ಪಾಂಡವರಿಗೆ ವಿರೋಧ ಮಾಡಿದೆ ಅಂತ ಕೊನೆಗೆ ಭೀಷ್ಮಾಚಾರ್ಯರೇ ಒಂದು ಮಾತನ್ನ, ಕೊನೆಗೆ ಮಹಾಭಾರತದ ಕೊನೆಗೆ ಒಂದು ಮಾತನ್ನ ಅವರೇ ಹೇಳ್ತಾರೆ. ಧರ್ಮರಾಜ, ನಾನು ಬಹಳ ಕೆಟ್ಟ ಕೆಲಸ ಮಾಡಿದೆ. ಆ ಕೆಟ್ಟ ಕೆಲಸ ಮಾಡಿದ್ದರಿಂದ ನನಗೆ ಇಷ್ಟೊಂದು ದುಃಖ ಬಂದಿದೆ. ಆ ದುಃಖ ಏನು? ಅರ್ಥಸ್ಯ ಪುರುಷೋ ದಾಸಃ ದಾಸತ್ವರ್ಥೋ ನ ಕಸ್ಯಚಿತ್ ಇತಿ ಸತ್ಯಂ ಮಹಾರಾಜ ಬದ್ಧೋಸ್ಮ್ಯರ್ಥೇನ ಕೌರವೈಹಿ ಅಂತ ಭೀಷ್ಮಾಚಾರ್ಯ ಅಂತಾರೆ. ದುಡ್ಡಿಗೆ ಮನುಷ್ಯ ದಾಸನಾಗಬಾರದು. ದುಡ್ಡು ನಮಗೆ ದಾಸ ಆಗಬೇಕು. ನಾನು ಕೀರ್ತಿ ಎಂಬುವ ದುಡ್ಡಿಗೆ ಆಸೆಗೆ ಒಳಪಟ್ಟೆ, ಅದು ನನ್ನನ್ನು ಹಾಳು ಮಾಡಿಬಿಡ್ತು. ಆದ್ರಿಂದ ನಾನು ನಿನ್ನ ಕಡೆಗೆ ಮನಸ್ಸಿದೆ, ನೀವು ಯುದ್ಧ ಮಾಡ್ರಿ ಅಂತ ಪಾಂಡವರಿಗೆ ಹೇಳ್ತಾನೆ. ಎಂಥ ದುಃಖ ನೋಡ್ರಿ. ದೇಹ ಒಂದು ಕಡೆ, ಮನಸ್ಸು ಒಂದು ಕಡೆ. ದೇಹ ಯುದ್ಧ ಮಾಡ್ತಾ ಇರೋದು ಕೌರವರಿಗೆ ಜಯವಾಗಲಿ ಅಂತ, ಆದ್ರೆ ಮನಸ್ಸಿನಲ್ಲಿ ಯಾವಾಗಲೂ
ಜಯೋಸ್ತು ಪಾಂಡುಪುತ್ರಾಣ ಅಮ್ಮನ್. ಬೆಳಗಾಗೆದ್ದು ಕೂಡಲೇ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಕರಾಗ್ರೇ ವಸತೆ ಲಕ್ಷ್ಮಿ ಹೇಳ್ತಿರ್ಲಿಲ್ಲ, ಜಯೋಸ್ತು ಪಾಂಡುಪುತ್ರ. ನೋಡಿ ಎಂತೆಂತ ಪಾತ್ರಗಳು ಎಲ್ಲಿ ಸೇರಿರುತ್ತೆ ಅಂತ. ತನ್ನ ಮಗ 18 ದಿವಸವೂ ಬಂದು ನಮಸ್ಕಾರ ಮಾಡಿ, ನಮ್ಮಮ್ಮ ಪತಿವ್ರತೆ, ಅವಳ ಆಶೀರ್ವಾದ ಮಾಡಿದ್ರೆ ಗೆದ್ದು ಬಿಡ್ತೀನಿ ಅಂತ ದುರ್ಯೋಧನನಿಗೆ. ಕೆಲವರಿಗೆಲ್ಲ ಹಾಗೆ, ನಮ್ಮಪ್ಪನ ಏನಾಗಿ ತೀರ್ಥ ತಗೊಂಡ್ಬಿಟ್ರೆ ಸಾಕು, ಮಂಡಾರಳು ಪುಗ್ಗಿ ಎಷ್ಟು ಬೇಕಾದ್ರೆ ತಿನ್ಬಹುದು, ನೋ ಪ್ರಾಬ್ಲಮ್. ಬಂದು ಮತ್ತೆ ಸ್ನಾನ ಮಾಡಿಬಿಟ್ಟು ಮಡಿ ಉಟ್ಕೊಂಡ್ಬಿಟ್ರೆ. ಕೆಲವರೆಲ್ಲ ಹಾಗೆ, ಬೆಳಗ್ಗೆಯಿಂದ ಚಾ ಮಂಡಾರೊಳೊಗ್ಗರಣೆ, ಚಾ ಮಂಡಾರೊಳೊಗ್ಗರಣೆ. ಮಠಕ್ಕೆ ಬಂದು ಬೆಳಗಿನ ಉಪವಾಸ ಇದ್ದ ಆಚಾರ್ಗೆಲ್ಲ ಒದ್ದಿ ಉಟ್ಕೊಂಡು ಬಡಿಸ್ಬಿಡ್ತಾರೆ. ಆಚಾರ ಸತ್ಕೋತ ಒದ್ದಿ ಉಟ್ಕೊಂಡು ಮಡಿಲಿ ಅಡಿಗೆ ಇವನು ಹೆಂಗ ಮಾಡಿರ್ತಾನೋ, ಬಡಿಸೋರು ಎಲ್ಲಿ ತಿಂದು ಬಂದಿರ್ತಾರೋ, ಇವನು ಉಸು ಅಂತ ಕೂತ್ಕೊಂಡು ಸುಮ್ಮನೆ ಬ್ರಾಹ್ಮಣ ಒದ್ದೆ ಉಟ್ಕೊಂಡು ಓ ಅದು ಇದು ಅಂತ ಅವಸ್ಥೆ ಪಟ್ಟುಕೊಂಡು ಅಡಿಗೆಯವನ ಮೈಲಿಗೆ ಬಡಿಸೋನು ಚಾ ಕುಡಿದು ಬಂದಿರ್ತಾನೆ. ಯಾಕೆ ಬೇಕಿಂತದ್ದೆಲ್ಲ? ಅದಕ್ಕೆ ಇವತ್ತು ಕೂಡ ನಮ್ಮ ಭೀಷ್ಮಾಚಾರ್ಯರು ತಾವು ಭಗವಂತನ ಆಜ್ಞೆಗೆ ಒಳಪಟ್ಟು ಭೂಮಿಯಲ್ಲಿ ಬಂದು ತಾವು ಮಾಡಿದ ಒಂದು ತಪ್ಪು, ಒಂದೇ ಒಂದು ತಪ್ಪು, ಹೆಂಡತಿಯ ಮಾತನ್ನ ಕೇಳಿ ಹಸುವನ್ನ ಕದ್ದದ್ದು. ವಸಿಷ್ಠರ ಮನೆಯ ಹಸುವನ್ನ ಕದ್ದ ಪ್ರಯತ್ನದಿಂದ ಗಂಡ ಹೆಂಡತಿಗೆ ಜಗಳ. ಆ ಜಗಳದಿಂದ ಹೆಂಡತಿ ವರಾಂಗಿಯೇ ಅಂಬೆಯಾಗಿ ಬರೋಣ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಅಂಬೋಪಾಖ್ಯಾನ ಪರ್ವ ಅಂತ ದುರ್ಯೋಧನ ಕೇಳ್ತಾನೆ ಭೀಷ್ಮಾಚಾರ್ಯ ಬಳಿಯಲ್ಲಿ ಬಂದು, ಯುದ್ಧ ಎಷ್ಟು ದಿವಸ ಆಗತ್ತೆ, ಕ್ಯಾಲ್ಕುಲೇಷನ್ ಕೊಡ್ತೀರಾ ಅಂತ. ಭೀಷ್ಮಾಚಾರ್ಯ ಅಂತಾರೆ, ಒಂದು ದಿವಸಕ್ಕೆ 10,000 ಜನರನ್ನ ಬೆಳಗಿನಿಂದ ಸಂಜೆಯಲ್ಲಿ ಕೊಂದು ಬಿಡುತ್ತೇನೆ. ಮುದುಕ, 800 ವರ್ಷದ ಮುದುಕ 10,000 ಜನರನ್ನು ಕೊಲ್ತಾನಂತೆ. AK-47 ಇಲ್ಲ, ಯಾವುದು ದೊಡ್ಡ ಬಾಂಬ್ ಇಲ್ಲ, ಹಾಕಿದ್ರೆ ಸಾಯ್ಲಿಕ್ಕೆ. ಒಬ್ಬೊಬ್ಬರನ್ನು ಕೊಲ್ಲಿಕ್ಕೆ ಒಂದೊಂದು ಬಾಣ ಬಿಟ್ಟರು 10,000 ಬಾಣ ಬಿಡಬೇಕು. ಅದೇ ಸುಮ್ಮನೆ ಅಂದ್ರೆ ಬಾಣ ಬಿಡೋದು ಅಂದ್ರೆ ಯಾರದು ಹೊಡಿಬೇಕು. ಒಂದು ಬಾಣಕ್ಕೊಬ್ಬ ಸಾಯ್ತಾನ? ಸಾಯೋದಿಲ್ಲ. ಅಂತಹ ಯುದ್ಧವನ್ನು ಮಾಡಿದ ಭೀಷ್ಮಾಚಾರ್ಯರನ್ನು ಕೇಳುವಾಗ, ನೀವು ಎಷ್ಟು ತನಕ ಯುದ್ಧ ಮಾಡ್ತೀರಿ ಅಂತ ಕೇಳಿದ ದುರ್ಯೋಧನ. ಶಿಖಂಡಿ ಬರುವ ತನಕ ಯುದ್ಧ ಮಾಡ್ತೀನಿ, ಶಿಖಂಡಿ ಬಂದರೆ ಯುದ್ಧ ಮಾಡೋದು. ಯಾಕೆ ಅಂತ ಕೇಳಿದ ದುರ್ಯೋಧನ. ಆಗ ಭೀಷ್ಮಾಚಾರ್ಯರು ತಮ್ಮದೇ ಕಥೆಯನ್ನ ತಾವೇ ಹೇಳಿಕೊಳ್ತಾರೆ ಉದ್ಯೋಗ ಪರ್ವದಲ್ಲಿ. ನಾನು ಇಂಥವನು, ದ್ಯುನಾಮಕ ವಸ್ಸು, ನಾನು ಹೆಂಡತಿಯ ಮಾತನ್ನ ಕೇಳಿದೆ, ಮಾತನ್ನು ಕೇಳಿ ಆಕಳನ್ನ ಕದ್ದೆ. ಆಕಳನ್ನ ಕದ್ದಾಗ ವಸಿಷ್ಠ ಸಂಸ್ಥಃ ಕಮಲೋದ್ಭವ ಪ್ರಭು, ಬ್ರಹ್ಮದೇವರು ವಸಿಷ್ಠರೊಳಗೆ ಕೂತು ಶಾಪವನ್ನು ಕೊಟ್ಟರು. ಶಾಪ ನಿಮಿತ್ತದಿಂದ ನಾ ಹೀಗೆ ಬಂದಿದ್ದೀನಿ ಅಂತ. ಆ ಅಂಬೆ ಎಷ್ಟು ನೋಡ್ರಿ, ಅವಳಿಗೆ ಗೊತ್ತಿಲ್ಲ ಭೀಷ್ಮ ತನ್ನ ಗಂಡ ಅಂತ ಗೊತ್ತಿಲ್ಲ. ಭೀಷ್ಮನ ಮೇಲೆ ದ್ವೇಷ ಅವಳಿಗೆ. ಯಾಕೆಂದ್ರೆ ಕಾಶಿರಾಜನ ಮಗಳು ಅಂಬೆ. ಭೀಷ್ಮ ತನ್ನ ತಮ್ಮಂದರಿಗೆ ಮದುವೆ ಮಾಡಿದ, ಅಪ್ಪನಿಗೆ ಮದುವೆ ಮಾಡಿದ. ಈ ಕೆಲವರು ಹಣೆ ಬರ ಹಾಗೆ ರೀ, ತಂಗಿಯಂದರಿಗೆ ಮದುವೆ ಮಾಡೋದು, ತಮ್ಮಂದರಿಗೆ ಮದುವೆ ಮಾಡೋದು. ತಾನು ದೀರ್ಘ ಬ್ರಹ್ಮಚಾರಿ. ಕೆಲವರು ಹೆಣ್ಮಕ್ಳಿಗೂ ಹಾಗೆ, ಅವರು ದುಡಿತಾ ಇರ್ತಾರೆ, ಮನೆಯಾಗ ತಂಗಿಯಂದರಿಗೆ ಮದುವೆ ಮಾಡೋದು, ಅಪ್ಪ ಅಮ್ಮನ ನೋಡ್ಕೊಂಬೋದು. ನಾ ಮದುವೆ ಆಗಿಬಿಟ್ರೆ ಅಪ್ಪ ಅಮ್ಮನ ಯಾರು ನೋಡ್ಕೋತಾರೆ, ಗಂಡಸು ಮಕ್ಕಳಿಲ್ಲ. ಫುಲ್ಲು ಸ್ಯಾಕ್ರಿಫೈಸ್ ಅವ್ರ ಲೈಫ್ ಅವ್ರದ್ದು. ಭೀಷ್ಮಾಚಾರ್ಯದ ಹಾಗೆ ಇಡೀ ಕೌರವರ ಕಡೆಗೆ ನಿಂತು ಪಾಂಡವರನ್ನ ಹೊರಗೆ ಹಾಕಿ, ಪಾಂಡವರನ್ನ ಅವಮಾನ ಮಾಡಿ, ಪಾಂಡವರನ್ನ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂತಹ ವಿಷ್ಣು ಸಹಸ್ರನಾಮವನ್ನ ಶಾಂತಿ ಪರ್ವದಲ್ಲಿ ಅನೇಕ ಧರ್ಮಗಳನ್ನ ಜಗತ್ತಿಗೆ ಕೊಟ್ಟ ಭೀಷ್ಮಾಚಾರ್ಯರನ್ನ ಭಗವಂತ ಪಬ್ಲಿಕ್ ಆಗಿ ನಿರಾಕರಿಸಿಬಿಟ್ಟ. ನಿನ್ನ ಮನೆಗೆ ಬರೋದಿಲ್ಲ ಅಂದ್ಬಿಟ್ಟ ಸ್ವಾಮಿ. ಇದಕ್ಕಿಂತ ಅವಮಾನ ಬೇಕೇನ್ರಿ? ಭೀಷ್ಮಾಚಾರ್ಯ ಕರೆದ್ರು, ಬಾ ಕೃಷ್ಣ ನಮ್ಮ ಮನೆಗೆ. ಆಹಾ, ಭೀಷ್ಮಾಚಾರ್ಯ ಅಂತ ಕೃಷ್ಣ ಅಂತಾನೆ, ಸಂಪ್ರೀತಿ ಭೋಜ್ಯಾನ್ಯನ್ಯಾನಿ ಆಪದ್ಭೋಜ್ಯಾನಿ ವಾ ಪುನಃ ನಚ ಸಂಪ್ರೀಯಸೇ ರಾಜನ್ ನಚೈವ ಆಪದ್ಗತಾ ವಯಂ ಅಂತಾನೆ. ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾ. ಪಾಂಡವರು ನನ್ನ ಪ್ರಾಣ, ಪಾಂಡವರ ದ್ವೇಷ ಮಾಡ್ತೀರ, ನಾ ಬರೋದಿಲ್ಲ. ಭೀಷ್ಮ, ದ್ರೋಣ, ನೀವೆಲ್ಲರೂ ನನ್ನ ದ್ರೌಪದಿಗೆ ಅವಮಾನ ಆದಾಗ ಒಬ್ಬರು ಮಾತಾಡ್ಲಿಲ್ಲ, ನಿಮ್ಮ ಮನೆಗೆ ನಾನು ಬರೋದಿಲ್ಲ ಅಂತ. ಬರೀ ಕೃಷ್ಣ ಒಬ್ಬನೇ ಬಂದಿರಲ್ಲ ಸಂಧಾನಕ್ಕೆ, ಸಾವಿರಾರು ಜನ ದೇವತೆಗಳು, ಮುನಿಗಳು, ಋಷಿಗಳು ಎಲ್ಲರ ಎದುರಿಗೆ ಭೀಷ್ಮಾಚಾರ್ಯಗೆ ಅವಮಾನ ಮಾಡಿದ್ರು. ಕೃಷ್ಣನ ಮನಸ್ಸಲ್ಲಿ ಇವರಿಗೆ ಒಂದು ಕೀರ್ತಿ ಕೊಡಬೇಕು ಅಂತ ತಾನೇನ್ ಮಾಡಿದ್ದಾನೆ, ಶ್ರಪಂಜರಗತರಾದ ಭೀಷ್ಮಾಚಾರ್ಯ ಬಾಯಲ್ಲಿ ತಾನು ಒಳಗೆ ಕೂತು ಹೊರಗೆ ಕೂತು ಭೀಷ್ಮಾಚಾರ್ಯಗೆ ಅನುಗ್ರಹ ಮಾಡುತ್ತಾನೆ. ಭೀಷ್ಮಾಚಾರ್ಯರ ಜೀವನದ ಕೊನೆಯ ಘಟ್ಟವೂ ಕೂಡ ಬಹಳ ದುಃಖಮಯವಾದದ್ದೇ. ಶರಪಂಜರದಲ್ಲಿ ಮಲಗಿರ್ತಾರೆ, ಮೈಗೆ ನೋವಾಗದಂತೆ ಭಗವಂತ ಅನುಗ್ರಹ ಮಾಡುತ್ತಾನೆ. ಮಾಡಿದ ಮೇಲೆ ಕೊನೆಯ ಸಮಯ ಬರುತ್ತೆ, ಭೀಷ್ಮಾಚಾರ್ಯರು ತಮ್ಮ ದೇಹದಿಂದ ಹೊರಗೆ ಹೋಗುವ ಪ್ರಸಂಗ. ತಾವು ಪ್ರಾಣೋತ್ಕ್ರಮಣ ಆಗಬೇಕಾಗಿದೆ. ಪ್ರಾಣೋತ್ಕ್ರಮಣ ಆಗಬೇಕಾದ್ರೆ ದೇವರನ್ನ ಹೃದಯದಲ್ಲಿ ಚತುರ್ಭುಜನನ್ನಾಗಿ ಧ್ಯಾನ ಮಾಡಬೇಕಂತೆ. ಎದುರುಗಡೆ ದ್ವಿಭುಜನಾಗಿ ಕೃಷ್ಣ ಕೂತಿದ್ದ, ಒಳಗಡೆ ಅಂತರಂಗದಲ್ಲಿ ಚತುರ್ಭುಜನನ್ನಾಗಿ ಭಗವಂತನ ಸ್ಮರಣೆ ಮಾಡಬೇಕು. ಮಾಡ್ತಾ ಇದ್ದಾರೆ.
ಪ್ರಾಣೋತ್ಕ್ರಮಣ ಆಗುತ್ತಾ ಇದೆ. ಉದಾನ ವಾಯುವನ್ನ ನಾಭಿಯಿಂದ ತಗೊಂಡು ಹೃದಯಕ್ಕೆ ಬಂದು ಹೃದಯದಿಂದ ಕಂಠ ಪ್ರದೇಶಕ್ಕೆ, ತಾಳು ಪ್ರದೇಶಕ್ಕೆ, ಕೊನೆಗೆ ಭ್ರೂಮಧ್ಯ ಪ್ರದೇಶಕ್ಕೆ ಬಂದು 24 ನಿಮಿಷ ಅಲ್ಲಿ ನಿಲ್ಲಬೇಕಂತೆ. ಅಲ್ಲಿ ನಿಂತು ಎಲ್ಲ ಅಭಿಮಾನವನ್ನ ಎಲ್ಲವನ್ನ ಬಿಟ್ಟು ಹೋಗಬೇಕು. ಅಲ್ಲಿಗೆ ಬಂದಾಗ ಭೀಷ್ಮಾಚಾರ್ಯಗೆ ಅಲ್ಲಿಯ ತನಕ ಭಗವಂತನ ಚಿಂತನೆ ಇದ್ದದ್ದನ್ನ ಸ್ವಾಮಿ ತನ್ನ ಸ್ಮರಣೆ ಕೊಡ್ಲಿಲ್ಲ. ಯಾಕೆಂದ್ರೆ ಭೀಷ್ಮರಿಗೆ ಅದು ಚರ್ಮದೇಹ ಅಲ್ಲ, ಕೊನೆಯ ದೇಹ ಅಲ್ಲ. ಅದು ಅವರಿನ್ನೂ ಪ್ರಾರಬ್ಧ ಕರ್ಮದ ಭೋಗ ಮಾಡಬೇಕಾಗಿದೆ, ಹೊಸರೂಪದಲ್ಲಿ ಸೇರಬೇಕು. ಅದಕ್ಕೆ ಭಗವಂತ ಏನು ಮಾಡಿದ, ಭೀಷ್ಮಾಚಾರ್ಯರ ಸ್ವರೂಪ ಸಂಬಂಧಿಯಾದ ಜ್ಞಾನವನ್ನು ಕೊಟ್ಟ. ನಾನು ವಸು ಇಂಥ ಕೆಲಸಕ್ಕಾಗಿ ಬಂದಿದ್ದೀನಿ ಅಂತ ಸ್ಮರಣೆ ಮಾಡಿ ತಾವು ದೇಹವನ್ನ ಬಿಟ್ರೆ ಹೊರತು ಭಗವಂತನ ಸ್ಮರಣೆ ಮಾಡಲಿಲ್ಲ. ಅದಕ್ಕೆ ಇದನ್ನ ಕೇಳಿ ಉಪನ್ಯಾಸ ಆದ್ಮೇಲೆ ಯಾರೋ ಮನೆಗೆ ಹೋಗ್ತಾ ಅಂದ್ರು, ನೋಡ್ರಿ ಆಚಾರ್ಯ, ವಿಷ್ಣು ಸಹಸ್ರನಾಮನೇ ಜಗತ್ ಕೊಟ್ಟವ್ರಿಗೆ ಹಂಗಾಗ್ಲಿಲ್ಲ, ನಾವು ವಿಷ್ಣು ಸಹಸ್ರನಾಮನೇ ಪಾರಾಯಣ ಮಾಡಂಗಿಲ್ಲ, ನಮಗೆ ಈ ಎಲ್ಲ ಬರಬೇಕು ಅಂದ್ರೆ ಹೆಂಗ್ ಸಾಧ್ಯ? ಇದೆಲ್ಲ ಧೃತರಾಷ್ಟ್ರನ ಕಥೆ ಇದು. ಇಂಥ ಭೀಷ್ಮಾಚಾರ್ಯರು ಅನೇಕ ಅದ್ಭುತವಾದ ವಿಷಯಗಳನ್ನ ಮಹಾಭಾರತದಲ್ಲಿ ಕೊಟ್ಟಿದ್ದಾರೆ. ಅವರ ವಿಷ್ಣು ಸಹಸ್ರನಾಮ ಪರಮಾದ್ಭುತವಾದದ್ದು. ಅದರ ಜೊತೆಗೆ ಧರ್ಮರಾಜನಿಗೆ ಉಪದೇಶ ಮಾಡುವಾಗ ಅನೇಕ ವಿಷಯಗಳನ್ನು ಹೇಳ್ತಾರೆ. ಪರಮಾತ್ಮ ಕೃಷ್ಣ ಸರ್ವೋತ್ತಮ ಎನ್ನುವ ಜ್ಞಾನ ಅವರಿಗಿತ್ತು. ಅವರಿಗೆ ಅದರಿಂದಲೇ ಭೀಷ್ಮಾಚಾರ್ಯರು ಆ ಧರ್ಮರಾಜನ ರಾಜಸೂಯ ಯಾಗದಲ್ಲಿ ಕೂತ ಸಂದರ್ಭದಲ್ಲಿ ಸರ್ವಶಾಸ್ತ್ರವಿದಂ ಭೀಷ್ಮಂ ಜಾನಂತ್ಯೇತೆ ನೃಪಾಪಿ ತಸ್ಮಾತ್ ಭೀಷ್ಮಂ ಅಪೃಚ್ಛತ್ ಶಕುಲ ವೃದ್ಧ್ಯರ್ಥಸ್ತತ ಅಂತ ಧರ್ಮರಾಜ ಯಾರನ್ನ ಕೇಳಬೇಕು, ಅಗ್ರ ಪೂಜೆ ಮಾಡಬೇಕು ರಾಜಸೂಯ ಯಾಗದಲ್ಲಿ. ಯಾರನ್ನೋ ಕೇಳಿದ್ರೆ ಏನಾನೋ ಹೇಳ್ಬಿಡ್ತಾನೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ಬೇಕು ಅಂತ ಭೀಷ್ಮಾಚಾರ್ಯನ ಕೇಳ್ತಾನೆ. ಭೀಷ್ಮರೇ ಏನು ಮಾಡಬೇಕು ಅಂತ. ಭೀಷ್ಮರಂತಾರೆ, ಯಾರಿಗೆ ಪೂಜೆ ಮಾಡಬೇಕು ಅಂದಾಗ, ಪಿತಾಮಹಾಗ್ರ ಪೂಜಾರ್ಹ ಗೋತ್ರಲೋಕ ಸಮಾಗಮೆ ನಮ್ಮ ಶರ್ವಾದಯಶ್ಚಾತ್ರ ಸಂತಿ ರಾಜಾನ ಏವಚ. ಇಲ್ಲಿ ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರೆ, ಪರಶುರಾಮ ದೇವರಿದ್ದಾರೆ, ಕೊನೆಗೆ ವೇದವ್ಯಾಸರಿದ್ದಾರೆ, ಕೃಷ್ಣ ಇದ್ದಾನೆ, ಯಾರಿಗೆ ಪೂಜೆ ಮಾಡ್ಬೇಕು ಹೇಳ್ರಿ ಅಂತ. ಇತಿ ಪೃಷ್ಟೋ ಬ್ರವೀತ್ ಭೀಷ್ಮ ಕೃಷ್ಣಂ ಪೂಜ್ಯತಮಂ ಪ್ರಭುಂ ಯದ್ಯಪ್ಯೇಕಸ್ತ್ರಿಧಾ ವಿಷ್ಣು ವಸಿಷ್ಠ ಭೃಗು ವೃಷ್ಣೀಷು. ಒಬ್ಬನೇ ಭಗವಂತ 3 ರೂಪದಲ್ಲಿದ್ದಾನೆ. ಯಾದವ ಕೃಷ್ಣ, ವಾಸಿಷ್ಠ ಕೃಷ್ಣ, ಭೃಗುರಾಮ. ಭೃಗುವಂಶದಲ್ಲಿ ಬಂದ ಜಮದಗ್ನಿಯ ಮಗ ಪರಶುರಾಮ, ಸತ್ಯವತಿ ಪರಾಶರರ ಮಗ ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ ನಮ್ಮ ವಸುದೇವ ದೇವಕಿಯರ ಮಗ. ಅದಕ್ಕೆ ಅವರಂದ್ರು, ಪ್ರಾದುರ್ಭೂತಸ್ತಥಾಪ್ಯೇತೆ ನೃಪಾಹಿ ವ್ಯಾಸರಾಮಯೋ. ವ್ಯಾಸದೇವರನ್ನ, ವೇದವ್ಯಾಸದೇವರನ್ನ ರಾಮದೇವರಿಗೆ ಪೂಜೆ ಮಾಡ್ರಿ ಅಂದ್ರೆ ಅವರಿಬ್ಬರು ಬ್ರಾಹ್ಮಣರು ಅಂತ ಒಪ್ಪಿಗೆ ಕೊಟ್ಬಿಡ್ತಾರೆ. ಭೀಷ್ಮಾಚಾರ್ಯದ ಏನು ವಾಕ್ಯಾರ್ಥ ಇತ್ತು ಅಂದ್ರೆ, ಎಲ್ಲಿ ವಿವಾದ ಇದೆ ಆ ವಿವಾದವನ್ನು ಪರಿಹಾರ ಮಾಡಬೇಕು. ವಿವಾದವನ್ನು ಪರಿಹಾರ ಮಾಡಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ್ರೆ ಬಹಳ ಬಲವಂತೆ. ಅದಕ್ಕೆ ವಾದರಾಜ ಒಂದು ಕಡೆ ಚೆನ್ನಾಗಿ ಹೇಳ್ತಾರೆ, ನಾರದರು ಬಂದು ಕೃಷ್ಣಾವತಾರದಲ್ಲಿ ಕೃಷ್ಣ ಗೋಕುಲದಲ್ಲಿದ್ದಾಗ ಪ್ರಾರ್ಥನೆ ಮಾಡ್ತಾರೆ, ಕೃಷ್ಣ ಇದೇನು ಬೆಣ್ಣೆ ಕದಿಯೋದು, ರಾಸೋತ್ಸವ ಇವೆಲ್ಲ ಏನು ಮಾಡ್ತಾ ಇದ್ದಿ, ಸಾಕು ಬಾ, ನೀನು ಮುಂದೆ ನಮ್ಮ ಕಂಸನ ವಧೆ ಮಾಡಬೇಕು, ಮುಂದೆ ಜರಾಸಂಧನ ವಧೆ ಆಗಬೇಕು, ರಾಜಸೂಯ ಯಾಗ ಆಗಬೇಕು, ಇದನ್ನ ಮತ್ತೆ ದುರ್ಯೋಧನಾದಿಗಳ ವಧೆ ಆಗಬೇಕು, ಭೂಭಾರ ಹರಣ ಆಗಬೇಕು. ಇದಕ್ಕೆ ಬಂದಿದ್ದಾನೆ ಕೃಷ್ಣ. ಆದ್ರೆ ನಾರದರು ಬಂದು ಪ್ರಾರ್ಥನೆ ಮಾಡಿದರು ಇದೆಲ್ಲ ಮಾಡಬೇಕು ಅಂತ. ಅದನ್ನು ಮಾಡಲಿಕ್ಕೆ ಬಂದವರನ್ನ ನೀವು ಊಟಕ್ಕೆ ಕೊಡಬೇಕು, ಪರಿಶೇಚನೆ ಮಾಡಬೇಕು, ಚಿತ್ರಾವತಿ ಇಡಬೇಕು, ಪ್ರಾಣಾಹುತಿ ತಗೋಬೇಕು, ಮೊದಲು ಚಟ್ನಿಯನ್ನ ತಿನ್ನಬೇಕು. ಇದನ್ನೇನ್ ನೀವು ಹೇಳೋದ್ರಿ? ಇದನ್ನು ಮಾಡೇ ಮಾಡ್ತಾನೆ ಭಗವಂತ. ಮತ್ತೆ ಯಾಕೆ ಹೇಳಿದ್ರು ಅಂದ್ರೆ, ಎಷ್ಟು ನಾರದರ ಬುದ್ಧಿ ನೋಡ್ರಿ, ಬಹಳಷ್ಟು ಧರ್ಮದ ವಿಚಾರ. ವಾದರಾಜರಂತಾರೆ, ಪರಮಾತ್ಮ ಮಾಡೇ ಮಾಡ್ತಾನೆ ಈ ಕೆಲಸವನ್ನ. ಆದರೆ ಪರಮಾತ್ಮನಿಗೆ ಆ ಪುಣ್ಯದಿಂದ ಆಗಬೇಕಾದದ್ದೇನಿಲ್ಲ. ಕಂಸನನ್ನ ಕೊಂದದ್ರಿಂದ, ದುರ್ಯೋಧನನನ್ನ ಕೊಂದದ್ರಿಂದ, ಜರಾಸಂಧನ ವಧೆ ಮಾಡಿಸಿದ್ರಿಂದ ದೇವರಿಗೆ ಇಲ್ಲದೇ ಇದ್ದ ಪುಣ್ಯ ಬರಬೇಕಾದದ್ದೇನೂ ಇಲ್ಲ. ಮತ್ತೆ ಹಾಗಾದ್ರೆ ಇದನ್ನ ಮಾಡುವಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರಿಗೆ ಪುಣ್ಯ ಬರುತ್ತಂತ, ಬಹಳ ಪುಣ್ಯ. ಅದಕ್ಕೆ ಧರ್ಮ ಕಾರ್ಯವನ್ನ ಮಾಡ್ರಿ ಅಂತ ಯಾರಿಗಾರು ನಾವು ಪ್ರೇರಣೆ ಮಾಡಿದರೆ, ಉದ್ದೀಪನ ಮಾಡಿದರೆ ನಮಗೂ ಪುಣ್ಯ ಬರುತ್ತೆ. ಹಾಗಾಗಿ ಭೀಷ್ಮಾಚಾರ್ಯಂದ್ರು, ಕೃಷ್ಣ ಇವತ್ತು ಜಗತ್ತಿನಲ್ಲಿ ವಿವಾದಗ್ರಸ್ತನಾಗಿದ್ದಾನೆ. ಆದ್ರಿಂದ ವಿಪ್ರತ್ವಾನ್ನ ವಿರುದ್ಧಂತೆ ತತಯೇವಚ ಯುಕ್ತತಾಂ ಮನ್ಯಂತೇನ ವಿರೋಧಶ್ಚ ದೇಶಾಂ ತತ್ರಿಹಿ ತಾದೃಶಃ.
ವಿರೋಧ ಕೃಷ್ಣಾವತಾರ ಪರಮಾತ್ಮನ ಹೌದಾ ಅಲ್ವಾ, ಕೃಷ್ಣ ದೇವರು ಹೌದಾ ಅಲ್ವಾ ಅಂತ ಒಂದು ಸಂಶಯ ಬಂದಿದೆ. ಕೃಷ್ಣ ಪರಮಾತ್ಮನೇ ಎನ್ನುವುದನ್ನು ರೂಢಿ ಮಾಡಬೇಕು. ಇವಾಗ ಅದನ್ನ ಜಗತ್ತಿನಲ್ಲಿ ಅದನ್ನ ಚೆನ್ನಾಗಿ ಪ್ರಸಕ್ತಿ ಮಾಡಿ ಪರಮಾತ್ಮ ಕೃಷ್ಣನೇ ಸರ್ವೋತ್ತಮ ಅಂತ ತೋರಿಸಬೇಕು. ಅದಕ್ಕೆ ವ್ಯಾಸರಾಮರಿಗೆ ಪೂಜೆ ಮಾಡ್ರಿ ಅಂತ ಹೇಳಿಲ್ಲ ಭೀಷ್ಮಾಚಾರ್ಯ. ವೇದವ್ಯಾಸರಿಗೆ ಪರಶುರಾಮ ದೇವರಿಗೆ ಪೂಜೆ ಮಾಡ್ರಿ ಅಂತಂದ್ರೆ ಯಾರು ಕಮಕ್ಕಿಮಕ್ಕ ಮುರಿದು ಬಿಸಾಕ್ಬಿಡ್ತಾನೆ, ಪರಶುರಾಮ ತಲೆ ಕಡಿದು ಬಿಡ್ತಾನೆ. ಅದರಿಂದ ಅವನು ಬೇಡ. ಇನ್ನು ವೇದವ್ಯಾಸ ದೇವರು ನಮ್ಮ ಪಾಂಡವರ ಕೌರವರ ಕುಲಕ್ಕೆ ಅವರು ಸಂಬಂಧಪಟ್ಟವರೇ, ಧೃತರಾಷ್ಟ್ರನ ತಂದೆ, ಅಂದ್ರೆ ನಿಯೋಗ ಪದ್ಧತಿಯಲ್ಲಿ ಪಡೆದವರೇ. ಆದ್ದರಿಂದ ಅವ್ರನ್ನ ಯಾರು ವಿರೋಧ ಮಾಡೋದಿಲ್ಲ. ಆದ್ರೆ ಕೃಷ್ಣ ದೇವರಲ್ಲ, ಜಾರ, ಚೋರ, ಹೆಣ್ಗೆಳೆಯರ ಜೊತೆಗೆ ಓಡಾಡ್ತಾನೆ, ಬಹಳ ಚೊಲ್ಲಾಗಿರ್ತಾನೆ ಕೃಷ್ಣ ಅನ್ನುವುದೆಲ್ಲ ಜಗತ್ತಿನಲ್ಲಿರುವುದರಿಂದ ವಿವಾದ ಇದೆ. ಕೃಷ್ಣ ಪರಮಾತ್ಮನೇ ಹೌದೇ ಅಲ್ಲವೇ ಅಂತ. ಕೃಷ್ಣ ಪರಮಾತ್ಮ ಅನ್ನೋದನ್ನು ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡಿದರೆ ನನಗೆ ಪುಣ್ಯ ಬರುತ್ತೆ. ಆದ್ರಿಂದ ಅವಿವಾದೇ ಪ್ರಸಿದ್ಧಿಶ್ಚ ನೈವಾಸ್ಯ ಭವಿತಾ ಕ್ವಚಿತ್ ತಸ್ಮಾತ್ ಕೃಷ್ಣಾಯ ದಾತವ್ಯಂ ಇತಿ ಭೀಷ್ಮೇಣ ಚಿಂತಿತಂ. ಅದಕ್ಕೆ ಭೀಷ್ಮಾಚಾರ್ಯ ಆಲೋಚನೆ ಮಾಡಿದ್ರು, ಕೃಷ್ಣನಿಗೆ ಅಗ್ರ ಪೂಜೆ ಮಾಡುವುದು. ಕೃಷ್ಣ ಬಂದು ಕೂತ, ಶಿಶುಪಾಲ ವಿರೋಧ ಮಾಡಿದ, ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ ಆಯಿತು, ಇವನೇ ಸರ್ವೋತ್ತಮ ಅನ್ನೋದು ಜಗತ್ ರಚಿತವಾಯಿತು. ಕೃಷ್ಣ ಚಕ್ರಧಾರಿಯಾಗಿ ನಿಂತ, ಶಿಶುಪಾಲನ ಶಿರಸ್ಸನ್ನ ಛೇದನ ಮಾಡಿದ. ಶಿಶುಪಾಲನಲ್ಲಿದ್ದ ಜೀವ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಾಯುಜ್ಯ ಮೋಕ್ಷವನ್ನು ಪಡೆಯಿತು. ಇವನು ಸರ್ವೋತ್ತಮ ಅಂತ ಗೊತ್ತಾಯಿತು. ಅದಕ್ಕೆ ಭೀಷ್ಮಾಚಾರ್ಯ ಅಂದ್ರು, ಕೃಷ್ಣನಿಗೆ ಕೊಟ್ರೆ ಕೃಷ್ಣಾಯ ದತ್ತೇ ರಾಜಾನಃ ವಿವಾದಂಚ ಕುರ್ಯುರಂಜಸ ವಿವಾದೇಚ ಕೀರ್ತಿ ಸ್ಯಾತ್ ವಾಸುದೇವಸ್ಯ ವಿಸ್ತೃತ ತತ ಕೃಷ್ಣಾಯ ಅಗ್ರ ಪೂಜಾ ದತ್ತ ಪಾರ್ಥೈರ್ ಜಗತ್ಪುರ. ಅದಕ್ಕೆ ನಮ್ಮ ಭೀಷ್ಮಾಚಾರ್ಯ ಅಂದ್ರು, ವಿವಾದ ಬರಬೇಕು, ಕೃಷ್ಣನ ಸರ್ವೋತ್ತಮತ್ವ ಗೊತ್ತಾಗಬೇಕು, ಪರಮಾತ್ಮನ ಸರ್ವೋತ್ತಮತ್ವ ಗೊತ್ತಾದ್ರೆ ಅದೊಂದು ನಿಜವಾದ ಪೂಜೆ. ದೇವರ ಪೂಜೆ ಅಂದ್ರೆ ಏನು? ದೇವರ ಪೂಜೆ ಅಂದ್ರೆ ಸುಮ್ಮನೆ ಸಾಲಿಗ್ರಾಮ ತೆಗೆಯೋದು, ಒಳಗಿಡೋದು, ನೀರು ಹಾಕೋದು, ಗಂಧ ಹಚ್ಚೋದು, ತುಳಸಿ ಹಾಕೋದು, ಸೇಮ್ ರೊಟೀನ್ ಮಂತ್ರ. ಎಂದೋ ವರ್ಷಕ್ಕೊಂದು ಸರಿ ವಾಯುಸ್ತುತಿ ಹೇಳುವಾಗ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣ ಅರ್ಥಾನುಸಂಧಾನವೇ ಬರೋದಿಲ್ಲ. ದೋಷರಾಶಿ ನಾಶ ಮಾಡೋ ಶ್ರೀಶಕ ರೊಟೀನ್ ಹೋಗ್ಬಿಡ್ತವೆ ಇರೋದು. ಅದು ದೋಷರಾಶಿನೋ ದೋಸೆ ರಾಶಿನೋ ಅದು ಗೊತ್ತಿಲ್ಲ. ಒಟ್ಟಾಗಿ ದೋಸೆ ರಾಶಿ ನಾಶ ಮಾಡೋ ಶ್ರೀಶಕೇಶವ, ಅದು ಏನೋ ಒಟ್ಟಾಗಿ ಬಾಯಿನಾಗ ರೊಟೀನ್ ಮಂತ್ರ ಹೋಗ್ಬಿಡ್ತದೆ. ಆದ್ರೆ ಆ ಮಂತ್ರ ಅರ್ಥಾನುಸಂಧಾನ ಬರಲ್ಲ. ವಿವಾದ ಬರಬೇಕು, ಕೃಷ್ಣನ ಸರ್ವೋತ್ತಮತ್ವ ಗೊತ್ತಾಗಬೇಕು. ಆದ್ರಿಂದ ಭೀಷ್ಮಾಚಾರ್ಯರು ತಾವೇನು ಮಾಡಿದ್ದಾರೆ, ಹೀಗೆ ಕೃಷ್ಣನ ಸರ್ವೋತ್ತಮತ್ವಕ್ಕೆ ಪ್ರೋದ್ಬಲವನ್ನು ಕೊಟ್ಟಿದ್ದಾರೆ. ಅವರ ಹೃದಯ ಎಲ್ಲ ಪಾಂಡವರ ಕಡೆಗೆ, ಭೀಷ್ಮಾಚಾರ್ಯ ಹೃದಯ. ಯುದ್ಧ ಪ್ರಾರಂಭ ಆಗುತ್ತಾ ಇದೆ. ಯುದ್ಧ ಪ್ರಾರಂಭ ಆಗಿ 18 ಅಕ್ಷೋಹಿಣಿ ಸೈನ್ಯ ಸೇರಿ ನಿಂತಿದೆ. ಘೋಷಣೆ ಆಯ್ತು, ಯಾರು ಬೇಕಾದ್ರೂ ಯಾರ ಪಕ್ಷಕ್ಕೆ ಬೇಕಾದ್ರೂ ಬರಬಹುದು ಅಂತ ಘೋಷಣೆ ಆಯ್ತು. ಒಬ್ಬ ಮಾತ್ರ ಕೌರವರ ಕಡೆಯಿಂದ ಪಾಂಡವರ ಕಡೆಗೆ ಬಂದ, ಇನ್ಯಾರು ಬರಲಿಲ್ಲ. ಧರ್ಮರಾಜ ತಾನು ಹಿಡಿದಿದ್ದ ಖಡ್ಗ, ಧನಸ್ಸು, ಅಕ್ಷಯ ತೂಣೀರ ಎಲ್ಲವನ್ನ ಕೆಳಗಿಟ್ಟು ಸೀದಾ ಕೌರವರ ಕಡೆಗೆ ನಡೆದು ಬಿಟ್ಟ. ಇಲ್ಲ ಅಂದ್ರು, ಅಮ್ಮ ಬದುಕಿದ್ವಿ, ಹೆಂಡತಿ ಮಕ್ಕಳ ಜೊತೆಗೆ ಸುಖವಾಗಿರಬಹುದು. ಯುದ್ಧ ಅನ್ನೋದಿದೆಯಲ್ರಿ, ಕೆಟ್ಟ ಮಾನವ ಸಂಹಾರ. ದಿನಾ ನೋಡ್ತೀವಲ್ಲ, ಯುದ್ಧ ಆಗತ್ತೆ ಬಾರ್ಡರ್ ಅಲ್ಲಿ, ಎಂಥ ಯುವಕರೇ ಸಾಯ್ತಾರೆ. ಆ ಯುವಕರು ಸಾಯೋಣ, ಅವರಿಗೆ ಮಿಲಿಟರಿಯಲ್ಲಿ ದುಡ್ಡು ಸಿಗದೆ ಇರೋಣ, ರಿಟೈರ್ಡ್ ಆದ್ಮೇಲೆ ಎಷ್ಟು ಕಷ್ಟಪಡ್ತಾರೆ ನಮ್ಮವ್ರ. ಪಾಪ ಅವ್ರ ಹೆಂಡಂದ್ರೆ ಎಷ್ಟು ಕಷ್ಟಪಡ್ತಾರೆ, ಬಹಳ ಕಷ್ಟಪಡ್ತಾರೆ. ಹಾಗಾಗಿ ಯುದ್ಧ ಇಲ್ಲ ಅಂದ್ರೆ ಬಹಳ ಸುಖ. ಧರ್ಮರಾಜ ಯುದ್ಧ ಬಿಟ್ಟು ಬಂದ್ಬಿಡ್ತಾ ಇದ್ದಾನೆ. ಬಂದು ಭೀಷ್ಮಾಚಾರ್ಯಗೆ ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರವನ್ನ ಮಾಡಿದಾಗ ಭೀಷ್ಮಾಚಾರ್ಯ ಅಂತಾರೆ, ಬಹಳ ಒಳ್ಳೆಯ ಆಮಂತ್ರಯೇ ತ್ವಾಂ ದುರ್ಧರ್ಷ ತ್ವಯಾ ಯೋತ್ಸ್ಯಾಮಹೇ ಸಹ. ಯುಧಿಷ್ಠಿರ ಧರ್ಮರಾಜ ಬಂದು ಭೀಷ್ಮಾಚಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾನೆ. ತಾತ ಪಿತಾಮಹ, ನಿಮ್ಮನ್ನ ಪ್ರಾರ್ಥನೆ ಮಾಡ್ತೀವಿ, ನಮಗೆ ಅಪ್ಪಣೆ ಕೊಡ್ರಿ. ಕುರುಕುಲ ಪಿತಾಮಹರು, ನಮಗೆ ತಾತ, ನಿಮ್ಮ ತೊಡೆ ಮೇಲೆ ಆಡಿ ಬೆಳೆದಿದ್ದೇವೆ, ನಿಮ್ಮ ಕೈ ಹಿಡಿದು ಅಕ್ಷರವನ್ನ ಕಲ್ತಿದ್ದೇವೆ. ಅನಿವಾರ್ಯವಾಗಿದೆ, ಇವತ್ತು ನಿಮ್ ಜೊತೆಗೆ ಯುದ್ಧ ಮಾಡಲೇಬೇಕು. ಆದ್ರಿಂದ ಅನುಜಾನೀಹಿ ಮಾಂ ತಾತ ಆಶೀಷಚ್ಚ ಪ್ರಯೋಜಯ. ಆಶೀರ್ವಾದ ಮಾಡ್ರಿ. ಪಬ್ಲಿಕ್ ಆಗಿ ಏನ್ ಆಶೀರ್ವಾದ ಮಾಡ್ಬೇಕ್ರಿ? ದರಿದ್ರ ದುರ್ಯೋಧನ ಬಗಲಾಗೆ ಕೂತಾನ. ಅಳಿಯ ಬಗಲಾಗೆ ಕೂತಾಗ ಮಗನಿಗೆ ಒಂದೆಳೆ ಸರ ತಂದು ಹಾಕಿದ್ರೆ ಅಳಿಯನ ಹೊಟ್ಟೆ ಹೆಂಗ್ ಉರಿಬೇಡ್ರಿ? ಅದು ಅಳಿಯ ಇಲ್ದೇ ಇದ್ದಾಗ ಏನಾದ್ರು ನಿಮ್ ಮಗನಿಗೆ ತಂದು ಹಾಕಿರಿ. ದೀಪಾವಳಿ ಮಗನಿಗೆ ಒಂದ್ ಸರ ಹಾಕಿದ್ರಿ, ಅಳಿಯಂಗೂ ಹಾಕ್ಬೇಕ್ರಿ. ನೀವು ಮಗನಿಗೆ ಹಾಕದೇ ಇದ್ರು ಪರವಾಗಿಲ್ಲ,
ಜಾಮಾತಾ ದಶಮಗ್ರಹ ಅಳಿಯಂಗ್ ಹಾಕ್ಲೇಬೇಕದು. ಇಲ್ಲಿ ದುರ್ಯೋಧನ ಬಂದು ಪಕ್ಕದಲ್ಲಿ ನಿಂತಿದ್ದಾನೆ. ಪಕ್ಕದಲ್ಲಿ ನಿಂತ ನಮ್ಮ ದುರ್ಯೋಧನನಿಗೆ ಗೊತ್ತಾಗಬಾರದು. ಭೀಷ್ಮಾಚಾರ್ಯ ಮಾತಾಡಬೇಕು. ಬಂದಿದ್ದಾನೆ, ನಮಸ್ಕಾರ ಮಾಡಿದ್ದಾನೆ, ಆಜ್ಞಾ ಕೊಡ್ರಿ ಯುದ್ಧ ಮಾಡಬೇಕು ಅಂತ. ಆಮಂತ್ರಯೇ ತ್ವಾಂ ದುರ್ದರ್ಶತ್ವಯ ಯೋತ್ಸಾಮಹೇ ಸಹ. ಸ್ವಾಮಿ ದಯವಿಟ್ಟು ಯುದ್ಧ ಮಾಡಬೇಕಾಗಿದೆ ತಾತ. ಭೀಷ್ಮಾಚಾರ್ಯ ಅಂತಾರೆ, ನೀನೊಂದೊಮ್ಮೆ ಬರದೇ ಇದ್ರೆ ಶಾಪ ಕೊಡ್ತಾ ಇದ್ದೆ ಅಂತಾರೆ ಭೀಷ್ಮಾಚಾರ್ಯ. ನೀ ಬರದೇ ಇದ್ರೆ ಯದ್ದೇವಂ ನಾಭಿಗಚ್ಚೇತಾಹ ಯುಧಿಮಾಂ ಪೃಥ್ವೀಪತೆ ಶಪೇಯಂ ತ್ವಾಂ ಮಹಾರಾಜ ಪರೀಭಾವಾಯ ಭಾರತ. ನೀನು ಬಂದು ನನಗೆ ನಮಸ್ಕಾರ ಮಾಡದೇ ಇದ್ದಿದ್ದರೆ ಶಾಪ ಕೊಟ್ಟು ಬಿಡ್ತಿದ್ದೆ. ಪ್ರೀತೋಹಂ ಪುತ್ರ ಯುದ್ಧಸ್ವ ಜಯಮಾಪ್ನುಹಿ ಪಾಂಡವ. ಯುದ್ಧ ಮಾಡು ಧರ್ಮರಾಜ, ಜಯ ನಿನ್ನ ಕಡೆಗೆ. ದುರ್ಯೋಧನ ಬಂದು 18 ದಿವಸವೂ ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದ. ಅಮ್ಮ ಒಮ್ಮೆ ನಿನ್ನ ಬಾಯಲ್ಲಿ ಬರಲಿ, ನನಗೆ ಜಯವಾಗಲಿ ಅಂತ. ತಾಯಿ ಕರಳು ಮಗನ ಕಡೆಗೆ ಬರಲೇ ಇಲ್ಲ ನೋಡ್ರಿ. ಮಗ ಏನು ತಪ್ಪು ಮಾಡಿದ್ರು ತಾಯಿ ಎಂದು ಒಪ್ಪಿಟ್ಟುಕೋತಾರೆ, ತಂದೆ ಒಪ್ಪಿಟ್ಟುಕೋತಾರೆ. ಆದ್ರೆ ಗಾಂಧಾರಿ ಅವಳು ಏನಂದ್ಲು, ಬಹಳ ಒಳ್ಳೆ ಮಾತು ಹೇಳಿದ್ಲು. ಯಥೋ ಧರ್ಮ ತಥೋ ಜಯ. ಇದೊಂದೇ ಟ್ರೇಡಿಂಗ್ ಮಾತಾಡೋದು, ರಿಜಿಸ್ಟರ್ಡ್ ಟ್ರೇಡಿಂಗ್ ಮಾತು. ಇದನ್ನೇ 18 ದಿವಸ ಹೇಳ್ತಾ ಇದ್ವಿ. ಎಲ್ಲಿ ಧರ್ಮವೋ ಅಲ್ಲಿ ಜಯ. ಧರ್ಮ ಎಲ್ಲಿದೆ ನೀನೇ ವಿಚಾರ ಮಾಡು. ನಿನ್ನಲ್ಲಿ ಧರ್ಮ ಇದ್ರೆ ನಿನಗೆ ಜಯ, ಯಾರಲ್ಲಿ ಧರ್ಮ ಇದ್ರೆ ಅವರಿಗೆ ಜಯ. ಈ ಪಾಂಡವರ ಕೌರವರ ಮಧ್ಯದಲ್ಲಿ ದುರ್ಯೋಧನ ಒಬ್ಬ ಪಾಪಿ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು ಇವರೆಲ್ಲ ಪಾಂಡವರ ಕಡೆಗೆ ಇದ್ದು ಘೋಷಪಾತ್ರೆಯನ್ನ ಕೌರವರ ಕಡೆಗಿದ್ದಿವರೆಲ್ಲ ಪಾಂಡವರಿದ್ದ ವಿರಾಟ ನಗರಕ್ಕೆ ಘೋಷಯಾತ್ರೆಗೆ ಬರ್ತಾರೆ. ಘೋಷಯಾತ್ರೆಗೆ ಬಂದಾಗ ಬೃಹನ್ನಳೆಯ ವೇಷದಲ್ಲಿದ್ದ ಅರ್ಜುನ ಬರ್ತಾನೆ. ಅರ್ಜುನ ಬಂದಾಗ ದ್ರೋಣಾಚಾರ್ಯರು ಪಕ್ಕದಲ್ಲೇ ಇದ್ದಾಗ ದ್ರೋಣಾಚಾರ್ಯನ ಕೇಳ್ತಾರೆ ಭೀಷ್ಮಾಚಾರ್ಯರು, ಆ ರಥದ ವೇಗ, ರಥ ನಡೆಸುವ ಪದ್ಧತಿ, ಆ ಕೂತ ವ್ಯಕ್ತಿ, ಇದೆಲ್ಲ ನೋಡಿದರೆ ಅರ್ಜುನ ಇರ್ಬೇಕಲ್ವಾ? ದುರ್ಯೋಧನ ಅಂದ್ರೆ ಬಹಳ ಖುಷಿ ಆಯ್ತು ಅಂತ. ಪಾಂಡವರನ್ನ ಕಂಡುಹಿಡಿಯೋದ್ರಲ್ಲಿ ಭೀಷ್ಮಾಚಾರ್ಯ ಬಹಳ ಸುಲಭ. ಪಾಂಡವರ ಅಜ್ಞಾತವಾಸ ಮುಗಿದೋಯ್ತು. ಅಜ್ಞಾತವಾಸ ಮುಗಿಯುವುದರೊಳಗಾಗಿ ದುರ್ಯೋಧನ ಏನು ಮಾಡಿದ್ದ, ಪಾಂಡವರು ಅಜ್ಞಾತವಾಸಕ್ಕೆ ಹೊರಡುವ ದಿವಸಕ್ಕೆ ಸರಿಯಾಗಿ ಅವರು ವನವಾಸದಲ್ಲಿದ್ದಾಗ ಅನೇಕ ಋಷಿಮುನಿಗಳನ್ನ ಆ ಸಮಾಚಾರವನ್ನ, ಪಾಂಡವರ ಸಮಾಚಾರ ತಂತಂದು ದುರ್ಯೋಧನನಿಗೆ ಹೇಳ್ಬೇಕು. ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಹೇಗಾಗಿದೆ ಅಂತ. ಬರೀ ದುಃಖ ಪಡ್ತಾ ಇದ್ದಾರೆ ದುರ್ಯೋಧನ. ಪಾಂಡವರ ಮನೆಗೆ ಅಕ್ಷಯ ಪಾತ್ರೆ ಬಂತು, ಪಾಂಡವರ ಮನೆಗೆ ಈ ಸ್ವಾಮಿಗಳು ಬಂದ್ರು, ಪಾಂಡವರ ಮನೆಗೆ ಆ ಸ್ವಾಮಿಗಳು ಬಂದ್ರು. ನಿತ್ಯ ಪಾದಪೂಜೆ, ನಿತ್ಯ ಭಿಕ್ಷೆ, ನಿತ್ಯ ಪ್ರವಚನ. 12 ವರ್ಷನು ಚಾತುರ್ಮಾಸಕ್ಕೆ ಅಲ್ಲೇ ಕೂತಾರೆ ದೂರ್ವಾಸರು. ಹೊಟ್ಟೆ ಉರಿಯೋದು. ಕೆಲವರು ಹಣೆ ಬರ ಹಾಗೆ ರೀ. ಅನಾಯಾಸವಾಗಿ ಭಗವಂತ ಸಂಪತ್ತು ಕೊಟ್ಟಿದ್ದ ದುರ್ಯೋಧನನಿಗೆ ಏನೂ ಕಷ್ಟ ಇಲ್ಲ. ಬರೀ ಒಂದು ಪಗಡೆಯ ದಾಳವನ್ನ ಸರಿಸಿ ದುರ್ಯೋಧನ ಯುದ್ಧ ಇಲ್ಲ, ರಕ್ತ ಇಲ್ಲ, ಬಾಣ ಇಲ್ಲ, ಪೆಟ್ಟಿಲ್ಲ, ಏನಿಲ್ಲದಂತೆ ದುರ್ಯೋಧನ ಯುದ್ಧದ ರಾಜ್ಯವನ್ನ ಗೆದ್ದಿದ್ದ. ಸುಖವಾಗಿ ತಿನ್ನಬಾರದೆ. ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿತು 3ನೇ ದಿವಸ ಅಂತ ಸಮಾಚಾರ ಬಂತು. ಬ್ರೇಕಿಂಗ್ ನ್ಯೂಸ್. ಅದು ನೋಡಿದ, ಹೊಟ್ಟೆ ಸಂಕಟ ಪಟ್ಟುಕೊಂಡ. ಅಮ್ಮ, ಇವ್ರಿಗೆ ಅಕ್ಷಯ ಪಾತ್ರೆ ಬಂತಲ್ಲ, ಗ್ಯಾಸ್ ಬುಕ್ ಮಾಡಬೇಕಾಗಿಲ್ಲ, ಇಜ್ಜಲ್ ತರಬೇಕಾಗಿಲ್ಲ, ಕೈಯೆಲ್ಲ ಇಜ್ಜಿಲಾಗಬೇಕಾಗಿಲ್ಲ. ಅವು ವೈದಿಕ ಬ್ರಾಹ್ಮಣರ ಮನೆ ಹೆಣ್ಮಕ್ಳು ಗಲ್ಲ ಎಲ್ಲ ಕರ್ರಗಕ್ಕೆ ಅರಶಿನ ಬಣ್ಣ ಎರಡೂ ಇರ್ತಾವ್ರಿ. ಅವರು ವೈದಿಕ ಬ್ರಾಹ್ಮಣರ ಹೆಣ್ಣಂದ್ರೆ ಬೆಳ್ಳಗಿದ್ದ ಜೊತೆಗೆ 1 ಲೈನ್ ಕರ್ರಗೆ 1 ಲೈನ್ ಅರಶಿನ ಎರಡೂ ಇರ್ತಾವ. ಇದ್ಯಾವುದೂ ಇಲ್ಲಲ್ಲ ಪಾಂಡವರ ಮನೆಯಲ್ಲಿ. ಅಕ್ಷಯ ಪಾತ್ರೆಗೆ ಕೇಳಿಕೊಂಡ್ರೆ ಬೇಕಾದ್ದೆಲ್ಲ ಕೊಟ್ಟು ಬಿಡ್ತಾ ಇದ್ದ, ಸಂಕಟ ಪಡ್ತಿದ್ದ ದುರ್ಯೋಧನ. ಅಂತ ದುರ್ಯೋಧನ ಪಾಂಡವರಿದ್ದಾರೆ ಎಂಬುದನ್ನು ಗೆಲ್ಲಲಿಕ್ಕೆ, ವಿಚಾರವನ್ನ ತಿಳಿಲಿಕ್ಕೆ ಬಿಟ್ಟಿದ್ದ. ಅವರು ಹೇಳಿದ್ರು, ಸ್ವಾಮಿ 12 ವರ್ಷ ಮುಗಿಯಿತು, ಪಾಂಡವರು ಎಲ್ಲಿದ್ದಾರೋ ಗೊತ್ತಿಲ್ಲ ಅಂದ್ಬಿಟ್ರು. ಬಂದು ಗೊತ್ತಾಗಿಲ್ಲ ನಮಗೆ ಎಂದ್ಬಿಟ್ರು. ಅದು ಯಮರಾಜನ ಆಶೀರ್ವಾದ ಇತ್ತು, ಇಂದ್ರನ ಆಶೀರ್ವಾದ ಇತ್ತು, ಎಲ್ಲರ ಆಶೀರ್ವಾದ ಇತ್ತು. ಪಾಂಡವರು ಎಲ್ಲಿದ್ದಾರೆ ಎಂದು ಗೊತ್ತಾಗ್ಲಿಲ್ಲ. ಗೊತ್ತಾಗದೆ ಇದ್ದಾಗ ಪಾಂಡವರ ಅಜ್ಞಾತವಾಸ ಮುಗಿಯುವುದರೊಳಗಾಗಿ ಮತ್ತೊಬ್ಬ ಬಂದ. ಪಾಂಡವರಿಲ್ಲ ರಾಜ, ದುರ್ಯೋಧನ ಸತ್ತು ಸುಣ್ಣವಾಗಿದ್ದಾರೆ, ಯಾರೂ ಇಲ್ಲ ಅಂತ. ದುರ್ಯೋಧನ ಅಂದ, ಹೌದಾ? ಹೌದು, ನಾವು ಇಡೀ ದೇಶಗಳನ್ನು ಹುಡುಕಿದ್ದೇವೆ, ಎಲ್ಲಿ ಪಾಂಡವರಿದ್ದಾರೆ ಎಂದು ಗೊತ್ತಿಲ್ಲ ಅಂತ ಹೇಳಿದಾಗ, ಈ ವಿಚಾರವನ್ನ ಚಾರ ಹೇಳಿದಾಗ ಭೀಷ್ಮಾಚಾರ್ಯರಿಗೆ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂಗಾಯ್ತು. ಸಾತ್ವಿಕರು ಇಲ್ಲ, ಸಾತ್ವಿಕರು ಹಾಳಾಗಿ ಹೋಗಿಬಿಟ್ರು. ಇದು ದುಃಖ ಕೊಡ್ತು. ಭೀಷ್ಮಾಚಾರ್ಯ ಅಂತಾರೆ, ನಿಮಗೆ ಪಾಂಡವರು ಎಲ್ಲಿದ್ದಾರೆ ಅಂತ ಹುಡುಕಲಿಕ್ಕೆ ಬರಲ್ಲ ಅಂದ್ರು. ಹೆಂಗ್ ಹುಡುಕಬೇಕು ಅಂತ ಹೇಳಿ ಬಹಳ ಅದ್ಭುತವಾದ
ಒಂದು ವಿಚಾರವನ್ನ ಭೀಷ್ಮಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ. ಪಾಂಡವರೆಲ್ಲಿದ್ದಾರೆ ಅಂತ ಹುಡುಕಲಿಕ್ಕೆ ಇದು 5 ವಿಚಾರ ಹೇಳ್ತೀನಿ ಕೇಳ್ರಿ, ಇದು ಎಲ್ಲಿರುತ್ತೆ ಅದನ್ನು ಹುಡುಕರಿ ಅಂತಾರೆ. ನಾಶಂ ಅಭಿಗಚ್ಚೇಯುಹು ಇತಿಮೇ ನೈಷ್ಠಿಕೀಮತಿ. ಪಾಂಡವರು ನಾಶ ಆಗೋದಿಲ್ಲ ಅಂತ ನನಗೆ ಬುದ್ಧಿ ನಿಷ್ಠೆಯಾಗಿ ಹೇಳ್ತಾ ಇದೆ. ಖಂಡಿತವಾಗಿ ಪಾಂಡವರು ಸತ್ತಿಲ್ಲ. ತತ್ರ ವೃದ್ಧಿಂ ಪ್ರವಕ್ಷ್ಯಾಮಿ ಪಾಂಡವಾನ್ವೇಷಣೆ ಶೃಣು. ಪಾಂಡವರೆಲ್ಲಿದ್ದಾರೆ ಅಂತ ನಾನು ಹೇಳ್ತೀನಿ ಕೇಳ್ರಿ. ನಿವಾಸಂ ಪಾಂಡುಪುತ್ರಾಣಂ ಸಂಚಿಂತ್ಯ ವದಾಮ್ಯಹಂ. ನಾನು ವಿಚಾರ ಮಾಡಿ ಹೇಳ್ತೀನಿ. ದುರ್ಯೋಧನಿಗೆ ಬಹಳ ಖುಷಿ ಆಯ್ತು. ಪಾಂಡವಾನಾಂ ದೇವಸ್ಥವನ್ನು ನೀವೇ ಪಾಂಡವರ ಬಗ್ಗೆ ಹೇಳಿಕೊಟ್ಟ ಮೇಲೆ ಅವ್ರನ್ನ ಅಜ್ಞಾತವಾಸದಲ್ಲಿ ಹೊರಗೆ ಬಿದ್ರಿ ಅಂತ ಹೇಳಿ ಹೊರಗಾಕ್ಬಿಡ್ಬೋದಲ್ಲ. ಭೀಷ್ಮಾಚಾರ್ಯ ಹೇಳಿಕೊಡ್ತಾರೆ, ಪಾಂಡವರೆಲ್ಲಿದ್ದಾರೆ ಅಂತ ಹೇಳ್ತೀನಿ ಕೇಳು. ಯಸ್ಮಿನ್ ಸ ರಾಜ ವಸತಿ ಛನ್ನ ಸತ್ವಭೃತಾಂಬರ ಭವಿಷ್ಯಂತಿ ನರಾಸ್ತತ್ರ ರಾಗಮೋಹ ವಿವರ್ಜಿತಾ. ಕೆಲವರು ಒಂದು ಕಡೆ ಇದ್ರೆ ಅಲ್ಲಿ ಧರ್ಮದ ಕಾರ್ಯವೇ ನಡೆಯುತ್ತದೆ. ಎಲ್ಲಿ ಧರ್ಮರಾಜ ಇರ್ತಾನೆ ಅಲ್ಲಿ ಜನ ಅನುರಾಗವನ್ನು ಬಿಟ್ಟಿರ್ತಾರೆ, ಮೋಹವನ್ನು ಬಿಟ್ಟಿರ್ತಾರೆ, ಧಾರ್ಮಿಕ ಚಿಂತನೆಯಲ್ಲಿರ್ತಾರೆ. ಆ ದೇಶ ಎಲ್ಲಿ ಇದೆ ಅನ್ನೋದನ್ನು ವಿಚಾರ ಮಾಡ್ರಿ, ಅಲ್ಲಿ ಧರ್ಮರಾಜ ಇದ್ದಾನೆ. ತುಂಬಾ ಕಷ್ಟ. ಎಲ್ಲರೂ ಧಾರ್ಮಿಕರೇ ಆಗಿದ್ದಾರೆ. ಹಾಗಾದ್ರೆ ಇನ್ನೊಂದು ಹೇಳ್ತೀನಿ ಕೇಳ್ರಿ. ಯಾವ ಊರಲ್ಲಿ ಆಸ್ಪತ್ರೆಗಳ ಬೆಡ್ ಎಲ್ಲ ಪ್ರೈವೇಟ್ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆ ಎರಡೂ ಕೂಡ ನಾಧಯೋಹಿ ಮಹಾರಾಜ ನವ್ಯಾಧಿ ಕ್ಷತ್ರಿಯರ್ಷಭ ಬ್ರಹ್ಮಗೋಯಾಶ್ಚ ಭೂಯಾಂಸಃ ಪುಣ್ಯ ಶಬ್ದಾಸ್ತೈವಚ. ಯಾವ ಊರಲ್ಲಿ ಆದಿವ್ಯಾಧಿಗಳಿಲ್ಲವೋ, ಸದಾ ವೇದಾಂತಗಳ ವಿಚಾರ ನಡೀತಾ ಇರುತ್ತೋ, ವೇದಗಳ ಪಾರಾಯಣ ನಡೀತಾ ಇರುತ್ತೋ, ಅಲ್ಲಿ ಪಾಂಡವರಿದ್ದಾರೆ ಅಂತ. ಇಲ್ಲ, ಇನ್ನೊಂದು ಹೇಳ್ರಿ. ಕ್ರತವಶ್ಚ ಭವಿಷ್ಯಂತಿ ಭೂಯಾಂಸೋ ಭೂರಿ ದಕ್ಷಿಣ. ಯಜ್ಞಯಾಗಗಳು ನಡೆಯುತ್ತೆ, ಭೂರಿ ದಕ್ಷಿಣೆಗಳು ನಡೆಯುತ್ತೆ. ಆಗ ಅವರು ವಿಚಾರ ಹೇಳ್ತಾ ಹೋಗುತ್ತಾರೆ. ಪಾಂಡವರಿದ್ದ ಊರಲ್ಲಿ ಗೋ ಅಭಿವೃದ್ಧಿ ಆಗತ್ತೆ ಎಂದ್ರು. ಪಾಂಡವರಿದ್ದ ಊರಲ್ಲಿ ಅಯೋಗ್ಯರ ಮರಣ ಆಗತ್ತೆ. ತಕ್ಷಣ ದುರ್ಯೋಧನ ಭೀಷ್ಮಾಚಾರ್ಯ ಎತ್ಕೊಂಡು ಹೇಳ್ತಾರೆ, ನೋಡ್ರಿ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಶ್ಚೈವ ಪಂಚಮಂ ನಾನು ಸುಷ್ಮ. ಬಲವಂತರಲ್ಲಿ ದೊಡ್ಡ ಬಲವಂತ ಮೊದಲಿಗೆ ಭೀಮಸೇನ, ಎರಡನೆಯವನು ಬಲಭದ್ರಶ್ಚ, ಮದ್ರರಾಜಶ್ಚ ಶಲ್ಯ, ಚತುರ್ಥ ಕೀಚಕಶ್ಚೈವ. ವಿರಾಟ್ ರಾಜನ ಮನೆಯಲ್ಲಿ ಕೀಚಕ ಸತ್ತಿದ್ದಾನೆ, ಭೀಮ ಇಲ್ಲ. ಬಲರಾಮ ಕೊಂದಿಲ್ಲ, ಶಲ್ಯ ಕೊಂದಿಲ್ಲ. ಯಾರು ಕೊಂದಿದ್ದಾರೆ? ಭೀಮ ಕಾಣಿಸ್ತಾ ಇಲ್ಲ, ಕೀಚಕ ಸತ್ತಿದ್ದಾನೆ. ಭೀಮ ಎಲ್ಲಿದ್ದಾನೋ ಅಲ್ಲಿ ಕೀಚಕ ಸತ್ತಿದ್ದಾನೆ. ಸಾಕು ಹಿಂಟು ಅಂದ್ರು. ಇದಕ್ಕಿಂತ ಏನು ಬೇಕು? ಕೀಚಕ ಸತ್ತಿದ್ದು ವಿರಾಟ್ ರಾಜನ ನಗರದಲ್ಲಿ. ವಿರಾಟ್ ರಾಜನ ನಗರದ ಬ್ಯಾಲೆನ್ಸ್ ಶೀಟ್ ತಗೊಂಬಂದ್ರಿ ಅಂದ್ರು ಭೀಷ್ಮಾಚಾರ್ಯರು. ಈ ಡೇಟ್ ಇಂದ ಈ ಡೇಟ್ಗೆ ಬ್ಯಾಲೆನ್ಸ್ ಶೀಟ್ ಬೇಕು, ತಗೊಂಬಂದ್ರು. ಭೀಷ್ಮಾಚಾರ್ಯ ಅಂದ್ರು, ಪ್ರೀವಿಯಸ್ ಡೇ ಪಾಂಡವರು ವಿರಾಟ್ ರಾಜನ ನಗರ ಸೇರುವ ಹಿಂದಿನ ದಿವಸ ಎಷ್ಟು ಆಕಳಿತ್ತು, ಎಷ್ಟು ಹಸುಗಳಿತ್ತು, ಎಷ್ಟು ಆಸ್ಪತ್ರೆಯಲ್ಲಿ ಬೆಡ್ಗಳು ಫುಲ್ ಆಗಿತ್ತು, ಎಷ್ಟು ಯಜ್ಞ ನಡೆದಿತ್ತು, ಏನಾಗಿತ್ತು ಹೋಮಗಳು, ಎಷ್ಟು ಉಪನ್ಯಾಸಗಳು ನಡೆದಿತ್ತು, ಎಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಂತು. ಭೀಷ್ಮಾಚಾರ್ಯ ಅಂದ್ರು, ಪಾಂಡವರು ವಿರಾಟ್ ರಾಜನ ನಗರ ಪ್ರವೇಶ ಮಾಡಿದ ನಂತರದಿಂದ ಇವತ್ತಿಗೆ ನೋಡ್ರಿ, ಕುದುರೆ ಬೆಳೆದಿದೆ, ಹಸುಗಳು ಬೆಳೆದಿದೆ, ಕೀಚಕನ ವಧೆಯಾಗಿದೆ. ಪಾಂಡವರು ವಿರಾಟ್ ರಾಜನ ನಗರದಲ್ಲೇ ಇದ್ದಾರೆ. ನಡೀರಿ ಹೋಗೋಣ, ಅಲ್ಲಿಗೆ ಹೋಗೋಣ, ಪಾಂಡವರನ್ನ ಕೊಂದು ಬಂದ್ಬಿಡೋಣ, ಆಗೋಯ್ತು ಅಂತ ಹೇಳೋಣ. ಭೀಷ್ಮಾಚಾರ್ಯ ಅಂತಾರೆ, ಮೂರ್ಖ, ಈಗಾಗಲೇ ಮುಗಿದೋಗಿದೆ. ಪಾಂಡವರ ಅಜ್ಞಾತವಾಸ ಮುಗಿದೋಗಿದೆ, ಸುಮ್ಮನೆ ಹೋಗಬೇಕು, ಪ್ರಯೋಜನ ಇದೆ. ಇಲ್ಲ ಇಲ್ಲ, ಲೆಕ್ಕ ಸರಿ ಇಲ್ಲ ಅಂದ, ಬಂದ, ಯುದ್ಧಕ್ಕೆ ಬಂದ್ರು. ಅಲ್ಲಿ ಭೀಷ್ಮಾಚಾರ್ಯ ಒಂದು ಮಾತು ಬಹಳ ಚೆನ್ನಾಗಿದೆ. ಯಾವಾಗ ಬೃಹನ್ನಳೆ ಉತ್ತರನನ್ನ ಕರ್ಕೊಂಡು ಬರ್ತಾನೆ ಯುದ್ಧಕ್ಕಾಗಿ ಬಂದ ಸಂದರ್ಭದಲ್ಲಿ ಭೀಷ್ಮರು ಕೇಳ್ತಾರೆ ದ್ರೋಣಾಚಾರ್ಯನ, ಈ ರಥದ ಓಡಿಸುವ ಶೈಲಿ, ಆ ಬೃಹನ್ನಳೆ ಅವಳು ಯಾರು ಗೊತ್ತಿಲ್ಲ, ಹೆಣ್ಣಿನ ವೇಷದಲ್ಲಿರುವ ಒಬ್ಬ ವ್ಯಕ್ತಿ, ಇವರನ್ನೆಲ್ಲ ನೋಡಿದರೆ ಅರ್ಜುನ ಇರಬೇಕು ಅಂತ ದ್ರೋಣಾಚಾರ್ಯ ಗೊತ್ತಾಯ್ತು. ಶಿಷ್ಯ ಅಲ್ವಾ, ಬಂದದ್ದು ಯಾರು ಅಂತ ಗೊತ್ತಾಯ್ತು. ಆದರೆ ದುರ್ಯೋಧನನಿಗೆ, ದುಶ್ಯಾಸನನಿಗೆ ಗೊತ್ತಾಗಬಾರದು. ದ್ರೋಣಾಚಾರ್ಯ ಆಡುವ ಮಾತು ಭೀಷ್ಮಾಚಾರ್ಯಗೆ ಮಾತ್ರ ಗೊತ್ತಾಗಬೇಕು. ಇದಕ್ಕೆ ನಮ್ಮ ಮಹಾಭಾರತದಲ್ಲಿ ಮುಖ್ಯ ಭಾಷಾ ಅಂತಾರೆ. ದ್ರೋಣಾಚಾರ್ಯ ಹೇಳ್ತಾರೆ, ದುರ್ಯೋಧನ ಕೇಳ್ತಾ ಇದ್ದ, ನದಿ ಜಲಂ ಕೇಶವ ನಾರಿಕೇತು ನಗಾಕ್ವಯೋ ನಾಮ ನಗಾರಿಸೂನು ಅದ್ಯೈವ ಜಿತ್ತ. ಬಹಳ ಸುಂದರವಾದ ಶ್ಲೋಕ. ದುರ್ಯೋಧನ ಕೇಳಿಸಿಕೊಂಡ, ಅವನಿಗೆ ಏನು ಅರ್ಥ ಆಗ್ಲಿಲ್ಲ. ಜಗನ್ನಾಥದಾಸರು ಹೇಳ್ತಾರಲ್ಲ, ಖಗವರಧ್ವಜ ನಂಗ್ರಿಯ ಭಕುತಿಯನು ಅರಿಯದ ಮಾನವರಿಗೆ ಇದು ಒಗಟಿನಂದದಿ ತೋರುತಿಪ್ಪುದು ಅಂತ. 100 ಸರಿ ಹರಿಕಥಾಮೃತಸಾರ ಪಾರಾಯಣ ಮಾಡಿದ್ರು ಅದು ಒಗಟೆ, ಸುಲಭವಾಗಿ ಅರ್ಥ ಆಗೋದಿಲ್ಲ.
ದುರ್ಯೋಧನ ಪಕ್ಕದಲ್ಲಿ ನಿಂತ್ಕೊಂಡಿದ್ದ, ಪದಚ್ಛೇದ ಮಾಡಿದ. ಅರ್ಥ ಆಗ್ಲೇ ಇಲ್ಲ ಅವನಿಗೆ. ನದಿ, ಜಲಂ, ಕೇಶವ, ನಾರಿ, ಕೇತು. ಹೋಗಿ ದರಿದ್ರ ಹುಚ್ಚುಚ್ಚ ಮಾತಾಡ್ತಾನೆ. ನದಿಯಂತೆ, ಜಲವಂತೆ, ಕೇಶವನಂತೆ, ಹೆಣ್ಣಂತೆ, ಧ್ವಜವಂತೆ. ಪದಚ್ಛೇದ ಮಾಡ್ಲಿಕ್ಕೆ ಬರ್ಲಿಲ್ರಿ. ಒಬ್ಬ MA ಕಟ್ಟುವನಿಗೆ ಪದಚ್ಛೇದ ಮಾಡ್ಲಿಕ್ಕೆ ಕೊಟ್ಟಿದ್ರು, ಕನ್ನಡ MA ಬಹಳ ಚೆನ್ನಾಗಿ ಕೊಟ್ಟಿದ್ರು. ಮುನಿಗಳು ಯಮನಿಯಮಗಳೊಂದಿಗೆ ತಪಸ್ಸನ್ನ ಆಚರಿಸಿದ್ರು, ಇದನ್ನ ಪದಚ್ಛೇದ ಮಾಡು ಅಂತ. MA ಕನ್ನಡ ಕಟ್ಲಿಕ್ಕೆ ಬಂದಿದ್ದಾನೆ, ಎಷ್ಟು ಬುದ್ಧಿವಂತ ಅವನು. ಬರದ ಮುನಿಗಳು ಕಾಮ, ಯಮನೀಯ ಕಾಮ, ಮಗಳೊಂದಿಗೆ ಕಾಮ, ತಪಸ್ಸನ್ನ ಆಚರಿಸಿದನು ಪುರುಷ. ಎಷ್ಟು ಬುದ್ಧಿವಂತ ನೋಡಿ. ಅವನೇ ವಾಕ್ಪರೀಕ್ಷೆಗೆ ಬಂದಿದ್ದ. ಯಾರು ರೈಟಿಂಗ್ ಎಕ್ಸಾಮ್ ಮಾಡಿದ್ರು ಅವರೇ ಅವನು ಬಂದ್ರು. ಏನೋ ಹಿಂಗ್ ಪದಚ್ಛೇದ ಹೆಂಗ್ ಮಾಡಿದ್ರು, ಏನೋ ಇದು ಹೇಳು. ಮುನಿಗಳು ಯಮನಿಯಮಗಳೊಂದಿಗೆ ಏನ್ ಮಾಡಿದ್ವಿ? ಮುನಿಗಳು ಕಾಮ, ಯಮನೀಯ. ಯಾರು ಯಮನಿ ಅಂತ ಕೇಳಿದ್ರು. ಯಮುನಾಬಾಯಿ ಮಗಳು, ಯಮುನಾಬಾಯಿ ಮಗಳು ಯಮನಿ. ಹೌದು, ಯಮನೀಯ ಸರಿ. ಮಗಳೊಂದಿಗೆ, ಯಮುನಾಬಾಯಿ ಮಗಳೊಂದಿಗೆ ಅಲ್ವಾ? ತಪಸ್ಸಿಗೆ ಹೋಗೋರು ಮಕ್ಕಳನ್ನ ಹೆಂಡತಿನ ಬಿಟ್ಟು ಹೋಗ್ತಾರೆ. ಯಮನಿಯ ಮಗಳೊಂದಿಗೆ ಆ ಪಾಪಿ ಜನ್ಮದಲ್ಲಾದ್ರೂ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಜನ್ಮದ ಕೇಳಿದ್ರಲ್ಲ, ಪದಚ್ಛೇದ ಮಾಡ್ಲಿಕ್ಕೆ ಬರೋದಿಲ್ಲ. ಹಿಂದಕ್ಕೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟು ನಮಗೆಲ್ಲ ಹೇಳ್ತಿದ್ರಿ. ಈಗೆಲ್ಲ ಇದೆಲ್ಲ ಇಲ್ಲ. ನಮ್ಗೆಲ್ಲ ಹೇಳ್ಕೊಡ್ಬೇಕು ದಶರಾ ಮಶರ ಅಂತ ಹೇಳ್ತಿದ್ರಿ. ಪದಚ್ಛೇದ ಮಾಡ್ರು ಅಂದ್ರೆ ದಶರಾ ಮಶರ ಪದಚ್ಛೇದ. ಇವಾಗ ಕೂತೋರಿಗೆಲ್ಲ ನಿಮ್ಗೆ ಗೊತ್ತು. ಈಗಿನ UKGಗೆ ಸೆಂಟ್ ಜರಾಸಂಧ ಶಾಲೆ, ಸಂತ ಮಾರಮ್ಮನ ಶಾಲೆ, ಇವಕ್ಕೆ ಹೋಗೋ ಮಕ್ಕಳು ಗೊತ್ತಿಲ್ಲ. ಅವಕ್ಕೇನು ಗೊತ್ತಾಗಲ್ಲ. ನಮ್ಗೆ ಗೊತ್ತ. ಅವ್ ಹೇಳುತ್ತೆ ದಶರಾಮಶರ ಅಲ್ಲ ಮೂರ್ಖ, ದಶ ರಾಮ ಶರ. ನಿನ್ನೆ ಹೇಳಿದ್ನಲ್ಲ, ಮೆಣಸು ಜೀರಿಗೆ ತಗೊಂಬಾರು ಅಂದ್ರೆ ಮೇಣ, ಸೂಜಿ, ರಿಗೆ, ಬಾರಿಗೆ, ಇನ್ನೊಂದು ಆರು ಮಾಡ್ಕೊಂಡು 3 ಪದಾರ್ಥ ತಗೊಂಬಂದ ಬುದ್ಧಿವಂತ. ಒಂದು ಮೆಣಸು ಜೀರಿಗೆ ಅನ್ನೋದನ್ನ ಮೇಣ ಕಾಮ, ಮೆಣಸು ಸೂ ಇತ್ತಲ್ಲ, ಸೂಜಿ, ಜೀರಿಗೆಯಲ್ಲಿದ್ದ ಜಿ, ಮೆಣಸುವಿನಲ್ಲಿದ್ದ ಸು, ಮೇಣ, ಸೂಜಿ, ರಿಗೆ. ಯಾವ್ದದು ರಿಗೆ? ಬಾರಿಗೆ. 555 ಮಂಕಿ ಬ್ರ್ಯಾಂಡ್ ಪಾರ್ಕ್ ಎತ್ಕೊಂಡ್ಬಂದಿತ್ತು. ಹೀಗೆ ಮಾಡಿದ್ರೆ ಗತಿ ಏನಾಗಬೇಡ. ಪದಚ್ಛೇದ ಗೊತ್ತಾಗ್ಲಿಲ್ಲ ದುರ್ಯೋಧನನಿಗೆ. ಭೀಷ್ಮಾಚಾರ್ಯ ಗೊತ್ತಾಯ್ತು. ನದೀಜ, ನದಿಯ ಮಗನಾದ ಗಂಗಾಪುತ್ರನಾದ ಭೀಷ್ಮನೇ, ಲಂಕೇಶ ವನಾರಿ ಕೇತು. ಲಂಕೇಶ ಯಾರು? ರಾವಣ. ಅವನ ವನ ಅಂದ್ರೆ ಯಾವುದು? ಅಶೋಕವನ. ಅದಕ್ಕೆ ಅರಿ ಅಂದ್ರೆ ಯಾರು? ಶತ್ರು. ಲಂಕೇಶನ ಅಶೋಕವನವನ್ನು ಹಾಳು ಮಾಡಿದವನ ಯಾರು? ಹನುಮಂತ. ಅವನನ್ನ ಕೇತು, ಧ್ವಜವನ್ನಾಗಿ ಉಳ್ಳ ಕಪಿಧ್ವಜ ಅರ್ಜುನ ಬಂದಿದ್ದಾನೆ ಅಂತ ಹೇಳುವ ಶೈಲಿ ಅದು ಪುರಾಣಗಳ ಶೈಲಿ ರೀ. ಸುಮ್ಮನೆ ಅಂತ ಕೂತ್ಕೊಂಡು ಆಚಾರ್ಯರು ಮೊದಲೇ ಗಂಟೆ ಬಾರಿಸಿದಾಗ ನಿದ್ದಿ ಕೂತ್ಕೊಂಡು ಒಂಥರ ಮಂಪುರು ಬರುತ್ತೆ. ಪುರಾಣಕ್ಕೆ ಕೂತಾಗ ಒಂದು ರೀತಿ ಅದ್ಭುತವಾದ ಅದು ಸೈಕಲಾಜಿಕಲ್ ಎಫೆಕ್ಟ್. ಅದು ಹಿಪ್ನೋಟೈಸ್ ಆಗಿಬಿಡ್ತಾರೆ. ಹಿಪ್ನೋಟೈಸ್ ಆಗಿ ಹಿಂಗೆ ಅವ್ರ ನಕ್ಕರು ಇವ್ರು ನಗುತ್ತಾರೆ. ಎಲ್ಲಾರು ನಕ್ಕ ಮೇಲೆ ಕೆಲವರು ನಗುತ್ತಾರೆ. ಕೆಲವರು ಅಸಂಪ್ರಜ್ಞಾತ ಸ್ಥಿತಿಯಲ್ಲಿದ್ದವರಂಗೆ ಏನು ವಿಕಾರ ಇಲ್ಲ ಕೂತಿರ್ತಾರೆ. ಅವ್ರಿಗೇನು ಗೊತ್ತಾಗಲ್ಲ. ದುರ್ಯೋಧನಿಗೇನು ಗೊತ್ತಾಗಲ್ಲ. ಅಲ್ಲೊಂದು ಪ್ರಸಂಗ ನಡೆಯುತ್ರಿ, ಪಾಂಡವರ ಪ್ರಸಂಗ. ಬಂದ ಅರ್ಜುನ ಉತ್ತರೆಯನ್ನ, ರಥದ ಸಾರಥಿಯನ್ನ ಮಾಡಿ ತಾನು ಕೂತ್ಕೊತಾನೆ. ಇವೆಲ್ಲ ಕತೆ. ಅಲ್ಲಿ 13 ವರ್ಷ ಆಗಿದೆ ಕೌರವರ ಪಕ್ಷದಲ್ಲಿರುವ ದ್ರೋಣಾಚಾರ್ಯರು ಗುರುಗಳನ್ನ, ಭೀಷ್ಮಾಚಾರ್ಯರು ಅವರನ್ನು ನೋಡಿ ಅವನಿಗೆ, ಅರ್ಜುನನಿಗೆ ಬಹಳ ಖುಷಿ ಆಯಿತು. ದ್ರೋಣಾಚಾರ್ಯ ಪ್ರೇಷಿಷ್ಯ, ಗುರುಗಳಿಗೆ ನಮಸ್ಕಾರ ಮಾಡಬೇಕು, ಪ್ರತ್ಯಕ್ಷವಾಗಿ ಮಾಡೋ ಹಾಗಿಲ್ಲ. ನೋಡ್ರಿ ಆ ಸಿಂಬಾಲಿಕ್ ಹೆಂಗಿರುತ್ತೆ ಅಂದ್ರೆ ಬಹಳ ಅದ್ಭುತ. ಅರ್ಜುನ ಏನ್ ಮಾಡ್ತಾನೆ, ಮೊದಲಿಗೆ 2 ಬಾಣಗಳನ್ನ ದ್ರೋಣಾಚಾರ್ಯರ ಪಾದದ ಮುಂದೆ ಹೋಗಿ ಬೀಳಬೇಕು. 2 ಬಾಣಗಳನ್ನು ಒಟ್ಟಿಗೆ ತೆಗೆದು ಒಟ್ಟಿಗೆ ಸೈ ಅಂತ ಎಳೆದು ಬಿಡ್ತಾನೆ. ಒಂದೊಂದು ಪಾದದ ಹತ್ರ ಒಂದೊಂದು ಬಾಣ ಬಂದು ಬೀಳತ್ತೆ. ದ್ರೋಣಾಚಾರ್ಯರೇ ಗುರುಗಳಲ್ವ, ಅವ್ರಿಗೆ ಅರ್ಥ ಆಗತ್ತೆ ಏನು ಅಂತ. ಅರ್ಜುನ ಪಾದಾಭಿವಂದನ ಮಾಡಿದ್ದಾನೆ, ನಮಸ್ಕಾರ ಮಾಡಿದ್ದಾನೆ. ದ್ರೋಣಾಚಾರ್ಯ ನಮಸ್ಕಾರ ಮಾಡ್ದ, ಅವ್ರಿಗೆ ಆಶೀರ್ವಾದ ಮಾಡ್ಬೇಕಲ್ಲ. ಅವರು ಒಂದು ಬಾಣ ತೆಗೆದು ಅರ್ಜುನನ ತಲೆ ಮೇಲೆ ಹೋಗುವಂತೆ ಅವರೊಂದು ಬಾಣವನ್ನು ಬಿಡ್ತಾರೆ, ಆಶೀರ್ವಾದ ಮಾಡ್ತಾರೆ. ನಮ್ಮ ಅರ್ಜುನನಿಗೆ ಕುತೂಹಲ, ಗುರುಗಳು ಹೇಗಿದ್ದಾರೆ ಅಂತ ಕೇಳಬೇಕು ಅಂತ. ಮತ್ತೆ 2 ಬಾಣ ತಗೊಂಡು 2 ಕಿವಿಗಳ ಪಕ್ಕದಲ್ಲಿ ಹೋಗಿ, 2 ಬಿಟ್ಟದ್ದು ಒಂದೇ ಸರಿ, ಆದ್ರೆ ಗುರಿಯ ಬಳಿಗೆ ಹೋಗುವಾಗ 2 ಬೇರೆ ಆಗ್ಬೇಕು. ಅರ್ಜುನನ ಕೌಶಲ್ಯ. ಆ ಬಾಣವನ್ನು ಬಿಡ್ತಾನೆ ಅರ್ಜುನ. ಒಂದು ಕಿವಿ ಹತ್ರ ಒಂದು ಕಿವಿ ಹತ್ರ ಇನ್ನೊಂದು. ಆಚಾರ್ಯ ಹೆಂಗಿದ್ದೀರಿ? ವೈದಿಕ ಬ್ರಾಹ್ಮಣರು ದಕ್ಷಿಣೆ ಕೊಟ್ಟಾಗ ಎಲ್ಲರೂ ಮಾಡಲ್ಲ. ಏನ್ ಕೊಡ್ತಾ ಇದ್ದಾರೆ ಅಂತ ಕೇಳಲಿಕ್ಕೆ ಪಂಚಮಿನ, ದಶಮಿನ, ಹುಣ್ಣಿಮೆನ, ಅಮಾವಾಸ್ಯನ, ಇಲ್ಲ ಏಕಾದಶಿನ, ಪಾಡ್ಯನ ಅಂತ ಕೇಳ್ತಾರೆ. ಅದು ವೈದಿಕ ಬ್ರಾಹ್ಮಣರ ಸಿಂಬಲ್. ಅದು ನಿಮ್ಗೆ ಗೊತ್ತಾಗಲ್ಲ.
ಅದು ನಿಮಗೆ ಹೇಳ್ಕೊಡ್ಲೂಬಾರ್ದು, ಅದು ನಮ್ದೇ ಅದು ವೃತ್ತಿ, ಅದು ರಹಸ್ಯ ಬಿಟ್ಕೊಡ್ಬಾರ್ದು. ಏನು ಕೊಡ್ತಾ ಇದ್ದಾರೆ, ಅಡಿಗೆ ಏನು ಮಾಡ್ಯಾರೆ, ಬಟ್ಟಿ ಏನು ಕೊಡ್ತಾ ಇದ್ದಾರೆ. ವೈದಿಕ ಬ್ರಾಹ್ಮಣರು ಇದ್ದಾಗ ಅವ್ರಿಗೆ ಪಾಪ ಅಪೇಕ್ಷೆ. ದ್ರೋಣಾಚಾರ್ಯರು ಚೆನ್ನಾಗಿದ್ದೀನಿ ಅಂತ ಉತ್ತರ ಕೊಡ್ತಾರೆ. ಇಂತಹ ಸಂದರ್ಭಗಳಲ್ಲಿ ಎಲ್ಲಾ ಕಡೆಯಲ್ಲಿ ಭೀಷ್ಮಾಚಾರ್ಯರು ಪರಮಾದ್ಭುತವಾಗಿ ಪಾಂಡವರ ಕಡೆಗೆ ನಿಲ್ತಾರೆ. ಯುದ್ಧ ನಡೆಯುತ್ತೆ, ಪಾಂಡವರಿಗೆ ಜಯ ಬರುತ್ತೆ. ಭೀಷ್ಮಾಚಾರ್ಯ ಕೆಳಗೆ ಬೀಳುತ್ತಾರೆ, ಶಿಖಂಡಿ ಎದುರಿಗೆ ನಿಲ್ತಾಳೆ. ಹೆಂಡತಿ ಶಿಖಂಡಿಗೆ ಗೊತ್ತಿಲ್ಲ ಅಂಬಾ ಸಾಲ್ವಂ ಪುನಃ ಭೀಷ್ಮಂ. ಆ ಅಂಬೆಯ ಕಥೆ ಗಂಡನನ್ನ ಕಳ್ಳತನದಲ್ಲಿ ಪ್ರೇರಣೆ ಮಾಡಿದ್ದರಿಂದ ಅವಳ ಬುದ್ಧಿ ಹೆಂಗ್ ಹೋಯ್ತು ನೋಡ್ರಿ. ವಿಚಿತ್ರ ವೀರನಿಗೆ ಅಂತ ಹೆಣ್ಣನ್ನ ತರಲಿಕ್ಕೆ ಬಂದ್ರೆ ಭೀಷ್ಮನನ್ನು ಎಲ್ಲರೂ ಅಪಹಾಸ್ಯ ಮಾಡಿಬಿಟ್ರು. ತಾನು ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದ ಭೀಷ್ಮ ಸ್ವಯಂವರಕ್ಕೆ ಬಂದಿದ್ದಾನೆ, ನಾಚಿಗೇಡು ಮುದುಕ ಅಂತ ಅಪಹಾಸ್ಯ ಮಾಡಿದರು. 3 ಜನ ಹೆಣ್ಣನ್ನ ಅಂಬಾಲಿಕಾ, ಅಂಬಿಕೆ, ಇವರನ್ನ ಅಂಬೆಯನ್ನ ತರುವಾಗ ಅಂಬೆ ಅಂದ್ಲು, ಇಲ್ಲ ನಾನು ಸಾಲ್ವರಾಜನನ್ನು ಪ್ರೀತಿಸಿದ್ದೀನಿ. ಆಗಿನ ಕಾಲದಾಗೂ ಪ್ರೇಮ ಇತ್ತು ನೋಡ್ರಿ. ಪ್ರೇಮ ಪ್ರಸಂಗಗಳು ನಮ್ಮ ಮಹಾಭಾರತದಲ್ಲಿ ಇರುವಂತೆ ಎಲ್ಲೂ ಇಲ್ಲ. ಮಹಾಭಾರತ ಪ್ರಾರಂಭದಲ್ಲಿ ಯಯಾತಿರಾಜನ ಪ್ರೇಮ, ಕಚಾ ದೇವಯಾನಿಯರ ಪ್ರೇಮ, ಅದ್ಭುತವಾದ ದೊಡ್ಡ ಅದ್ಭುತವಾದ ಹಿಸ್ಟ್ರಿಗಳು. ಸಾಲ್ವನ ಬಳಿಗೆ ಹೋಗ್ತಾಳೆ ಅಂಬೆ, ಬೇಡ ಅಂತ ದೊಡ್ಡ ಕಥೆ. ಕೊನೆಗೆ ಅಂಬೆ ತಪಸ್ಸು ಮಾಡ್ತಾಳೆ ಭೀಷ್ಮನ ವಧೆಗಾಗಿ. ಇಂಥ ದೊಡ್ಡ ಪ್ರಸಂಗ. ಅಂಥ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಅನೇಕ ಧರ್ಮಗಳ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇವತ್ತು ಒಂದೇ ಒಂದು ಭೀಷ್ಮರ ಅವ್ರು ಹೇಳಿದ 100 ಕಥೆ, ಭೀಷ್ಮರು ಹೇಳಿದ 100 ಕಥೆಗಳಲ್ಲಿ ಒಂದೆರಡು ಕಥೆಗಳನ್ನು ಕೇಳೋಣ. ಭೀಷ್ಮಾಚಾರ್ಯರನ್ನ ಧರ್ಮರಾಜ ಕೇಳ್ತಾನೆ, ಸ್ವಾಮಿ, ನಾನು ಯಾರ ಜೊತೆಗೆ ಸ್ನೇಹ ಮಾಡಬೇಕು, ಯಾರ ಜೊತೆಗೆ ಸ್ನೇಹ ಮಾಡಬಾರ್ದು, ಯಾರು ಶತ್ರುಗಳು ಯಾರು ಶತ್ರುಗಳಲ್ಲ ಅಂತ ನಾನು ಹೆಂಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾನೆ. ತುಂಬಾ ದೊಡ್ಡದಾಗಿದೆ, ಸೂಕ್ಷ್ಮವಾಗಿ ನಿಮಗೆ ಹೇಳ್ತೀನಿ. ಒಬ್ಬ ಬ್ರಾಹ್ಮಣ ಇದ್ದ. ಪುರಾಣಗಳೆಲ್ಲ ಬ್ರಾಹ್ಮಣರೇ ಬರ್ಕೊಂಡಿದ್ದಾರೆ ಅಂತ ಯಾರು ಅಂದ್ರೆ ನೀವು ವಿರೋಧ ಮಾಡ್ರಿ. ಪುರಾಣದಲ್ಲಿ ಕೆಟ್ಟ ಕಥೆಗಳೆಲ್ಲ ಬ್ರಾಹ್ಮಣರದೇ, ಉದ್ಧಾರವಾದ ಕಥೆಯೆಲ್ಲ ಬೇರೆಯವರದು. ನಮ್ಮ ಅಜಾಮೇಳ ಯಾವುದೋ ದಲಿತ ಅಲ್ಲ, ಅಂಬೇಡ್ಕರ್ ಕಾಲೋನಿಯಲ್ಲಿ ಇರೋನಲ್ಲ. ನಮ್ಮ ಅಜಾಮೇಳ ಬ್ರಾಹ್ಮಣರ ಅಗ್ರಹಾರದಲ್ಲಿದ್ದವು. ಎಲ್ಲ ವೇದಗಳನ್ನ ಅಯಂತು ಶ್ರುತ ಸಂಪನ್ನ ಶೀಲವೃತ್ತ ಗುಣಾಲಯ, ಎಲ್ಲ ಶುಚಿ ಮೃದುಹು ದಾಂತಹ ಸಕಲ ಸದ್ಗುಣಗಳಿಂದ ಸದಾಚಾರದಿಂದ ಕೂಡಿದ ಅಜಾಮೇಳ ನಾವೇ ಬರ್ಕೊಂಡಿದ್ರೆ ಬ್ರಾಹ್ಮಣ ಕಥೆ ಯಾಕೆ ಬರೀತಿದ್ವಿ? ನಾವು ಬೇರೆ ಜಾತಿ ಕಥೆ ಬರೀತಿದ್ವಿ. ಭವಿಷ್ಯೋತ್ತರ ಪುರಾಣದಲ್ಲಿ ಮಾಧವನ ಕಥೆ ನಾವ್ಯಾಕೆ ಬರಿತಾ ಇದ್ವಿ? ಹಾಗಲ್ಲ. ಆದ್ದರಿಂದ ಮುಖ್ಯವಾಗಿ ಬ್ರಾಹ್ಮಣ ಇದ್ದ, ಏನಿಲ್ಲ, ವೇದ ಇಲ್ಲ, ಅಧ್ಯಯನ ಇಲ್ಲ, ಸದಾಚಾರ ಇಲ್ಲ, ಸಂಪನ್ನತೆ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಏನಿಲ್ಲ. ಅಂತ ಬ್ರಾಹ್ಮಣ ಒಬ್ಬ ಜೀವನೋಪಾಯ ಮಾಡಬೇಕು ಅಂತ ಹೇಳಿ ಯಾವ್ಯಾವುದೋ ಊರಿಗೆ ಹೋದ. ಒಂದು ಊರಿಗೆ ಹೋದ, ಬರೇ ಕಳ್ಳರಿರುವ ಒಂದು ಊರು. ಕಳ್ಳರ ರಾಜನ ಮನೆಗೆ ಹೋಗಿ ಸೇರಿಕೊಂಡ. ಆ ಕಳ್ಳರ ರಾಜ ಬ್ರಾಹ್ಮಣರು ಅಂದ್ರೆ ಬಹಳ ಗೌರವ ಅವನಿಗೆ. ಅವನೇನ್ ಮಾಡಿದ, ಇವನು ನನಗೆ ಏನಾರು ಕೊಡ್ರಿ ಅಂತ ಕೇಳಿದ. ದುಡ್ಡು ಕೊಟ್ಟ. ಮನೆಯಲ್ಲಿದ್ದೊಬ್ಬ ಗಂಡ ಸತ್ತಿದ್ದ ಹೆಣ್ಣನ್ನ ನಿನ್ನ ಕೆಲಸ ಮಾಡ್ತಾಳೆ, ನಿನಗೆ ಮಾಡಿಕೊಡ್ತಾಳೆ ಅಂತ ಇಟ್ಕೋ ಅಂತ ಹೇಳಿದ. ಅವಳನ್ನು ಕೆಲಸಕ್ಕೆ ಇಟ್ಕೊಂಡಿಲ್ಲ, ಹೆಂಡತಿಯನ್ನಾಗಿ ಮಾಡ್ಕೊಂಡ್ಬಿಟ್ಟು. ಗಂಡ ಸತ್ತ ವಿಧವೇ ಬೇರೆ ಜಾತಿಯವಳು, ಅವಳನ್ನು ಈ ಬ್ರಾಹ್ಮಣ ಭೋಗ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆ ಊರಿಗೆ ಮತ್ತೊಬ್ಬ ಬ್ರಾಹ್ಮಣ ಬಂದ. ಆ ಬ್ರಾಹ್ಮಣ ಬಂದವನ್ ಏನ್ ಮಾಡಿದ್ದಾನೆ, ಇವನ ಹೆಸರು ಗೌತಮ ಅಂತ. ಗೌತಮ ಅಂತ ಅವನ ಹೆಸರು. ಗೌತಮ ಗೋತ್ರದವನಂತ. ಯಾರು ಕೇಳಿದ್ರು ಗೌತಮ ಗೋತ್ರ ಅಂತ ಮಾತ್ರ ಹೇಳ್ತಾ ಇದ್ದ. ಆ ಬ್ರಾಹ್ಮಣ ಶುಚಿ ಇಲ್ಲ, ಆಚಾರ ಇಲ್ಲ, ಏನಿಲ್ಲ. ಕೊನೆಗೆ ಇವನೇನು ಮಾಡ್ತಾನೆ, ಆ ಊರಲ್ಲಿದ್ದ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನೆ, ಇವನ ಸ್ನೇಹಿತ ಬಂದು ಮನೆಗೆ ನೋಡ್ತಾನೆ. ಇವನು ಆ ಶಬರರ ಬೇಡರ ಮನೆ, ಅದು ಬೇಡರ ಊರದು. ಬೇಡರ ಊರಲ್ಲಿದ್ದ ಬ್ರಾಹ್ಮಣ ತಾನು ಬೇಡರಂತೆ ಪ್ರಾಣಿ ಪಕ್ಷಿಗಳನ್ನ ಕೊಲ್ಲೋದು, ಮಾಂಸ ತಿನ್ನೋದು, ಮದ್ಯಪಾನ ಮಾಡೋದು, ಗಂಡ ಸತ್ತ ವಿಧವೇ ಬೇರೆ ಜಾತಿಯವಳ ಜೊತೆಯಲ್ಲಿ ವಿಹಾರ ಮಾಡೋದು. ಅವನ ಮಖದಲ್ಲಿ ತೇಜಸ್ಸೇ ಇಲ್ಲ. ಅವನ ಮಖದಲ್ಲಿ ಈ ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣ ಬಂದವ ನೋಡ್ತಾನೆ, ಇವನೇನ್ ನನ್ನ ಸ್ನೇಹಿತ ಹೀಗಾಗಿದ್ದಾನೆ, ಇಷ್ಟು ಅನಾಚಾರಿಯಾಗಿದ್ದಾನೆ ಅಂತ ಬೈತಾನೆ. ಏನು ನಿನ್ನ ಯೋಗ್ಯತೆ, ಎಂಥ ವಂಶ, ಎಂಥ ಕುಲ, ಯಾವ ಜಾತಿ, ಇಂಥ ಬ್ರಾಹ್ಮಣ ವಂಶದಲ್ಲಿ ಬಂದು ಮದ್ಯಪಾನ ಮಾಂಸಗಳನ್ನು ತಿಂದು ಯಾವುದೋ ಜಾತಿಯ ಸ್ತ್ರೀಯಲ್ಲಿ ಮಕ್ಕಳನ್ನು ಪಡೆದಿದ್ದೆ, ಅದು ವಿಧವೆಯಲ್ಲಿ ಅಂತೆಲ್ಲ ಬೈದು ಉದ್ಧಾರ ಆಗುಂತಾನೆ. ಇವರಿಗೆ ಅದರಲ್ಲೇ ಪ್ರೀತಿ ಬಂದಿರುತ್ತೆ, ವಿಶ್ವಾಸ ಬಂದಿರುತ್ತೆ. ಕೊನೆಗೆ ಅವನು ಬಿಡೋದಿಲ್ಲ. ಇಲ್ಲ, ನಾಳೆ ಬೆಳಗ್ಗೆ ಹೋಗಿಬಿಡೋಣ ಅಂತಾರೆ. ಊರು ಬಿಡ್ತಾರೆ. ಊರು ಬಿಟ್ಟು ಸಮುದ್ರದ ಕಡೆಗೆ ಹೋಗಿಬಿಡ್ತೀನಿ, ಎಲ್ಲಾರು ಬೇರೆ ಕಡೆ ಏನಾರು ಹೋಗಿ ಕೆಲಸ ಮಾಡ್ತೀನಿ ಅಂತ ಹೊರಡ್ತಾನೆ. ದಾರಿಯಲ್ಲಿ ಹೋಗುವಾಗ ದೊಡ್ಡ ವ್ಯಾಪಾರಿಗಳ ಒಂದು ಗುಂಪು ಸಿಗತ್ತೆ. ವ್ಯಾಪಾರ ಮಾಡೋಣ ಅಂತ ಅನ್ಕೊಂಡು ಹೋಗ್ತಾನೆ.
ಆದರೆ ದಾರಿಯಲ್ಲಿ ಹೋಗುವಾಗ ಒಂದು ಆನೆ ಬರುತ್ತೆ. ಆನೆ ಎಲ್ಲರನ್ನ ಕೊಲ್ಲತ್ತೆ, ಇವನೊಬ್ಬ ಬದುಕಿ ಬಿಡ್ತಾನೆ. ಬದುಕಿ ಓಡ್ ಹೋಗ್ತಾ ಒಂದು ದೊಡ್ಡ ಆಲದ ಮರದ ಕೆಳಗೆ ಹೋಗ್ತಾನೆ. ಆಲದ ಮರದ ಕೆಳಗೆ ಹೋಗಿ ಅಲ್ಲಿ ವಿಶ್ರಾಂತಿಯನ್ನು ತೋಳ್ತಾನೆ. ಅದೊಂದು ಬಕಪಕ್ಷಿಯ ಜಾಗ. ಅವನಿಗೆ ನಾಡಿ ಜಂಗ ಅಂತ ಹೆಸರು. ಅವನು ಎಲ್ಲ ಧರ್ಮಗಳನ್ನ ತಿಳಿದಿದ್ದ ಬಕಪಕ್ಷಿ. ಅದು ಪ್ರತಿನಿತ್ಯ ಬ್ರಹ್ಮದೇವರ ಸಭೆಗೆ ಹೋಗಿ ಬರ್ತಾ ಇದ್ದ ಒಂದು ಬಕಪಕ್ಷಿ. ಇವು ನೋಡ್ತಾನೆ ಆಲದ ಮರವನ್ನ, ಕೊಟ್ಟರೆ ಎಲ್ಲ ತುಂಬಾ ಲಕ್ಷಣವಾಗಿರುತ್ತೆ. ಬಂದು ಕೂಡ್ತಾನೆ, ವಿಶ್ರಾಂತಿ ಪಡೆಯುತ್ತಾನೆ. ಬಕಪಕ್ಷಿ ಬರುತ್ತೆ, ಬಹಳ ಸಂತೋಷ, ಎಲ್ಲಿಂದಲೋ ಬಂದಿದ್ದೀಯಾ? ಆ ಬಕಪಕ್ಷಿ ಇವನನ್ನ ನೋಡಿದ ಕೂಡಲೇ ಗುರುತಿಡಿಯತ್ರಿ, ಇವನಲ್ಲಿ ಆಚಾರ ಇಲ್ಲ, ವಿಚಾರ ಇಲ್ಲ, ಅನಾಚಾರಿ, ಮಹಾ ಬ್ರಾಹ್ಮಣ ಕುಲಕ್ಕೆ ಇವ ಶತ್ರು ಅನ್ನೋದು ಗೊತ್ತಾದ್ರೂ ಕೂಡ ಆದರೂ ಇವನು ಬ್ರಾಹ್ಮಣ ಅಂತ. ಬ್ರಾಹ್ಮಣರಿಗೆ ಎಷ್ಟು ಗೌರವ ಇದೆ ಅಂದ್ರೆ, ಮಾರ್ಕಂಡೇಯರು ಒಮ್ಮೆ ಹೀಗೆ ಹೋಗ್ತಾ ಇರ್ತಾರೆ. ಹೋಗ್ತಾ ಇರುವಾಗ ಒಂದು ಸುಸ್ತಾಗತ್ತೆ ಮಾರ್ಕಂಡೇಯರಿಗೆ. ಒಂದು ಗಿಡದ ಕೆಳಗೆ ನೆರಳಲ್ಲಿ ಕೂಡ್ತಾರೆ. ಅಲ್ಲಿ 2 ಜೋಳಿಗೆ ಕಟ್ಟಿರ್ತಾನೆ. ಒಬ್ಬ ಒಡ್ರವಳು ಕಲ್ಲು ಕುಟುಕು. ಅವಳು ಕಲ್ಲು ಕುಡ್ತಾ ಇದ್ದಾಳೆ. ಒಂದು ಮಗು ಅಳತ್ತೆ, ಬಂದು ಹಾಲು ಕೊಡ್ತಾಳೆ, ಎದೆಯ ಹಾಲನ್ನ ಕೊಡ್ತಾಳೆ. ಮತ್ತೆ ಕಲ್ಲನ್ನು ಕೊಡ್ತಾ ಇರ್ತಾಳೆ. ಇನ್ನೊಂದು ಮಗು ಅಳತ್ತೆ. ಇನ್ನೊಂದು ಮಗು ಅತ್ತಾಗ ಅವಳು ಏನು ಮಾಡ್ತಾಳೆ, ಎದೆಯನ್ನ ತೊಳ್ಕೊಂಡು ಬಂದು ಈ ಮಗುವಿಗೆ ಕುಡಿಸ್ತಾಳೆ. ಇದನ್ನ ನೋಡ್ತಾರೆ ಮಾರ್ಕಂಡೇಯರು. ಮತ್ತೆ ಪುರಾಣದಾಗ ಇದನ್ನ ಕೇಳ್ಬೇಡ್ರಿ, ಮಾರ್ಕಂಡೇಯರು ಹಾಲು ಕೊಡೋದು ನೋಡ್ತಾ ಕೂತಿದ್ರ. ಇವೆಲ್ಲ ಪುರಾಣ ಆದ್ಮೇಲೆ ಕೇಳೋ ಕ್ವಶನ್ಗಳು, ದರಿದ್ರ ಕ್ವಶನ್ಗಳು. 24 ಜನ ಗುರುಗಳ ಕಥೆ ಹೇಳುವಾಗ ವೇಶ್ಯೆಯ ಕಥೆಯನ್ನು ಹೇಳ್ತಾರೆ. ಆ ವೇಶ್ಯೆಯ ಕಥೆ, ಆಚಾರ್ಯ ವೇಶ್ಯೆ ಮನೆಗೆ ಯಾಕೆ ಹೋಗಿದ್ದ ಅವನು ಅವಧೂತ ಅಂತ ಕೇಳು. ಇನ್ಸ್ಪಿರೇಷನ್ ಅಲ್ಲಿ ಏನಿದೆ ಅದನ್ನ ತಗೋಬೇಕು. ನೋಡ್ತಾರೆ, ಅವಳು ಹಾಲು ಕೊಡ್ತಾಳೆ, ಹೋಗ್ತಾಳೆ. ಮಾರ್ಕಂಡೇಯರು ಕೇಳ್ತಾರೆ, ಯಾಕವ್ವ ಹಾಲು ಕೊಡ್ತೀನಿ ನೀನು? ಅದಕ್ಕೆ ಅವಳು ಹೇಳ್ತಾಳೆ, ಸ್ವಾಮಿ, ಮೊದಲನೇದ್ದು ನಮ್ಮ ಜಾತಿಯವನಿಂದ ಹುಟ್ಟಿದ್ದು, ಇನ್ನೊಂದು ಬ್ರಾಹ್ಮಣ ಬಲಾತ್ಕಾರ ಮಾಡಿದಾಗ ಹುಟ್ಟಿದ್ದು. ಬ್ರಾಹ್ಮಣ ಕೂಸಿಗೆ ಈ ಎಂಜಲು ಕುಡಿಸಬಾರದು ಅಂತ ಎಂಜಲು ತೊಳ್ಕೊಂಡು ಕುಡಿಸಿದೆ ಅಂತ. ಮತ್ತೆ ಪುರಾಣ ಮುಗಿದ ಮೇಲೆ ಕೇಳಬೇಡ್ರಿ, ಆಚಾರ್ಯ ಅವಾಗ್ಲೂ ಬ್ರಾಹ್ಮಣರು ಬೇರೆ ಜಾತಿಯವರು ಮದುವೆ ಮಾಡ್ಕೋತಾ ಇದ್ರ, ಇವೆಲ್ಲ ಇಂಟ್ರಿ ಕ್ಯಾಸ್ಟ್ ಇತ್ತ ಅಂತ ಎಲ್ಲೆಲ್ಲಿಗೂ ಹೋಗ್ಬಿಡ್ತಾರೆ. ಇವತ್ತು ಎಲ್ಲಾರು ಯೂಟ್ಯೂಬ್ ಅಲ್ಲಿ ಇದನ್ನೇನಾರು ಬಿಟ್ಬಿಟ್ರೆ, ಅದಕ್ಕೆ ಯೂಟ್ಯೂಬ್ ಅಲ್ಲಿ ಏನು ಬಿಟ್ರು ಕಾಮೆಂಟ್ಸ್ ಆಫ್ ಮಾಡಿಬಿಟ್ರು. ನೋ ಕಾಮೆಂಟ್ಸ್ ಆಫ್ ಮಾಡಿಬಿಡ್ಬೇಕು. ಒಬ್ರು ಪಾಪ ಯಾರೋ ಒಬ್ರು ಆಚಾರ್ಯರು ಯಾವುದೋ ಒಂದು ಹೇಳ್ತಾ ಇದ್ರಿ ಫೇಸ್ಬುಕ್ನಾಗ, ದರಿದ್ರವಾಗಿ ಅದ್ರ ಬಗ್ಗೆ ಕಾಮೆಂಟ್ಸ್. ಪಬ್ಲಿಕ್ ಎಲ್ಲ ಅಂತ ವಿಚಾರ ಹೇಳಬಾರ್ದು. ಸರಿ, ಕೊನೆಗೆ ನಮ್ಮ ಮಾರ್ಕಂಡೇಯರು ಆ ಬ್ರಾಹ್ಮಣರಿಗೆ ಹುಟ್ಟಿದ್ದ ಮಗು ಅಂತಿತ್ತಲ್ಲ, ಅದಕ್ಕೆ ನಮಸ್ಕಾರ ಮಾಡಿ ಬ್ರಹ್ಮಬೀಜಾಯತೆ ನಮಃ ಅಂತ. ಬ್ರಾಹ್ಮಣರ ಇದು ಅಂತ ಶ್ರೇಷ್ಠ. ಕೊನೆಗೆ ಆ ಬಕಪಕ್ಷಿ ನೋಡಿದ್ದು, ಏನಾದ್ರೂ ಬ್ರಾಹ್ಮಣ ಬಂದಿದ್ದಿ ಅಂತ ಒಳ್ಳೆ ಮೀನನ್ನ ತಂದು ಕೊಡುತ್ತೆ. ಇವನು ಬ್ರಾಹ್ಮಣ ಬೇಡ ಅನ್ನಲ್ಲ, ಮೀನು ತಿಂದ ಅಭ್ಯಾಸ ಇದ್ದವನು, ನಾನ್ ವೆಜಿಟೇರಿಯನ್ನೇ. ತಿಂದ, ಮಲಕೊಂಡಾಗ ಮಲ್ಕೋಬೇಕಾದ್ರೆ ಇವನು ಏನ್ ಮಾಡಿದ ಅಂತ ನೋಡ್ರಿ. ಆ ಒಬ್ಬೊಬ್ಬರ ಬುದ್ಧಿ ಒಂದೊಂದು ರೀತಿ ಇರುತ್ತೆ ನೋಡ್ರಿ. ಕಳ್ಳರ ಊರು, ಬೇಟೆಯಾಡಿದ ವ್ಯಕ್ತಿತ್ವ ಇವನದು, ಒಳ್ಳೆ ಪಕ್ಷಿ ಪ್ರಾಣಿಗಳನ್ನೇ ಕೊಂದವನು. ಈ ಬಕಪಕ್ಷಿಯನ್ನು ನೋಡಿ ಅಂದ್ಕೋತಾನೆ, ಚೆನ್ನಾಗಿ ಬಲ್ತಿದೆ ಬಕಪಕ್ಷಿ, ತಿಂದುದು ಹೊಡಿಬಹುದು ಅಂತ. ಆದ್ರೆ ಬಕಪಕ್ಷಿ ಗೊತ್ತಾದ್ರೂ ಸುಮ್ಮನೆ ಇರುತ್ತೆ. ಮಾರನೇ ದಿವಸ ಬೆಳಗ್ಗೆ ಎದ್ದ ಮೇಲೆ ಬಕಪಕ್ಷಿ ಕೇಳತ್ತೆ, ಕೊಕ್ಕರೆ ಕೇಳತ್ತೆ, ಯಾಕೆ ಬಂದಿದ್ದಿ, ಏನ್ ನಿನ್ನ ಕತೆ ಹೇಳು. ಬ್ರಾಹ್ಮಣ ಮುಚ್ಚಿಡ್ತಾನೆ, ನಾನು ಬರೀ ಗೌತಮ ಗೋತ್ರದವನು, ನಾನು ಬ್ರಾಹ್ಮಣ, ಇಷ್ಟೇ ಹೇಳ್ತಾನೆ. ಇಷ್ಟು ಹೇಳಿದ್ಮೇಲೆ ಯಾತಕ್ಕೆ ಬಂದಿದ್ದಿ? ದುಡ್ಡಿಲ್ಲ, ನಾನು ದುಡ್ಡಿಗೋಸ್ಕರ ಬರ್ತಾನೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಇಲ್ಲಿಂದ 3 ಯೋಜನ ದೂರದಲ್ಲಿ ವಿರೂಪಾಕ್ಷ ಅಂತ ಒಬ್ಬ ರಾಕ್ಷಸಾಧಿಪತಿ ಇದ್ದಾನೆ, ರಾಕ್ಷಸರ ಒಡೆಯ, ಅವನ ಬಳಿಗೆ ನೀನು ಹೋಗು, ಬೇಕಾದಷ್ಟು ದುಡ್ಡು ಕೊಡ್ತಾನೆ, ನಾನು ಹೇಳಿದ್ದೀನಿ ಅಂತ ಹೇಳು. ದುಡ್ಡು ಸಿಗತ್ತೆ ಅಂತ ಕೂಡಲೇ ಹೋಗ್ತಾನೆ. ವಿರೂಪಾಕ್ಷ ಇವನನ್ನು ನೋಡ್ತಾನೆ. ಅವನು ಒಳ್ಳೆಯ ರಾಕ್ಷಸ. ರಾವಣನ ನೋಡಿದ ಕೂಡಲೇ ಇವನ ಮುಖದಲ್ಲಿ ತೇಜಸ್ಸಿಲ್ಲ. ಆದ್ರೂ ಕಾರ್ತೀಕ ಹುಣ್ಣಿಮೆ ಇವತ್ತು, ಅನೇಕ ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ತೀನಿ, ದಾನ ಕೊಡ್ತೀನಿ, ಇವನು ಅವ್ರ ಜೊತೆಗೆ ಸೇರ್ಕೊಂಡು ಊಟ ಮಾಡ್ಲಿ ಅನ್ಕೊಂಡ್ಬಿಡ್ತಾನೆ. ಊಟಕ್ಕೆ ಕೂಡಿಸಿ, ಊಟಕ್ಕೆ ಕೊಟ್ಟಿದ್ದ ಪದಾರ್ಥ, ಬಂಗಾರದ ತಟ್ಟೆ, ರಕ್ತ, ಮುತ್ತುಗಳು, ವಜ್ರ ವೈಢೂರ್ಯಗಳನ್ನ ಕೊಡ್ತಾನೆ. ಎಲ್ಲವನ್ನ ಕೊಟ್ಟು ಬ್ರಾಹ್ಮಣರೇ ನೀವು ತಗೊಂಡು ಹೋಗ್ರಿ ಅಂತಾನೆ. ತಗೊಂಡು ಹೋಗ್ರಿ ಅಂತನ್ನುವಾಗ ವಿರೂಪಾಕ್ಷ ಕೇಳ್ತಾನೆ, ಸ್ವಾಮಿ, ನಿಮ್ ಬಗ್ಗೆ ಕೇಳಬೇಕು ಅಂತ ಇಷ್ಟ ಇದೆ, ನೀವ್ ಯಾರು ಹೇಳ್ರಿ, ನಿಮ್ಮ ಹೆಂಡತಿ ಏನು, ನಿಮ್ಮ ಮಗ ಏನು, ಬಿಡಿಸಿ ಕೇಳ್ಬಿಡ್ತಾನೆ ರಾಕ್ಷಸ. ನಿಮ್ಮ ಹೆಂಡತಿ ಯಾರು ಅಂತ. ಅವನು ಹೇಳ್ತಾನೆ, ಇಲ್ಲ, ನಾನು ಬೇಡರ ಜಾತಿಯ ವಿಧವೆಯನ್ನ ಮದುವೆಯಾಗಿದ್ದೀನಿ ಅನ್ಕೋತಾನೆ ವಿರೂಪಾಕ್ಷ. ಆದ್ರೂ ಬ್ರಾಹ್ಮಣರು ನಿಮ್ಮನ್ನ ನಾನೇನು ಮಾಡೋ ಹಾಗಿಲ್ಲ, ನಿಮ್ಮನ್ನ ಕೊಲ್ಲೋ ಹಾಗಿಲ್ಲ, ತುಂಬಾ ಕಷ್ಟ ಬ್ರಾಹ್ಮಣರನ್ನು ಕೊಂದ್ರೆ, ಬಿಟ್ಟು ಬಿಡ್ತಾ ಇದ್ದೀನಿ, ಹೋಗ್ರಿ,
ನನ್ನ ಮಿತ್ರ ಹೇಳಿದ್ದಾನೆ ಅಂತ ನಿಮಗೆ ಸಂಪತ್ತು ಕೊಟ್ಟಿದ್ದೀನಿ, ತಗೊಂಡು ಹೋಗ್ರಿ ಅಂತ ಹೇಳಿಬಿಡ್ತಾನೆ. ಇವನು ಅಪಾರವಾದ ಸಂಪತ್ತು ಹೊತ್ತುಕೊಂಡು ಮತ್ತೆ ಅದೇ ಕೊಕ್ಕರೆ ಇರುವ ಆಲದ ಮರದ ಜಾಗಕ್ಕೆ ಬರ್ತಾನೆ. ಬಂದಾಗ ಬಕಪಕ್ಷಿ ಅಲ್ಲಿ ಮಲಗಿರತ್ತೆ, ನೋಡ್ತಾನೆ. ದೊಡ್ಡ ಆ ಬಕಪಕ್ಷಿ ಇವನಿಗೆ ಮತ್ತೆ ಊಟ ಆದರ ಎಲ್ಲವನ್ನ ಮಾಡುತ್ತೆ. ಇನ್ನು ಮುಂದೆ ನಾನು ಈ ಸಂಪತ್ತನ್ನ ತಗೊಂಡು ಊರಿಗೆ ಹೋಗೋ ತನಕ ದಾರಿಯಲ್ಲಿ ಏನೂ ಇಲ್ವಲ್ಲ, ಜೊಮ್ಯಾಟೊ ಇಲ್ಲ, ಸ್ವಿಗ್ಗಿ ಇಲ್ಲ, ಡಾಮಿನೋಸ್ ಇಲ್ಲ, ಎಲ್ಲೂ ಆರ್ಡರ್ ಮಾಡಿ ಊಟ ತರಲಿಕ್ಕೆ ಏನೂ ಇಲ್ಲ, ಏನಾದ್ರು ಊಟ ಬೇಕಲ್ಲ ಅಂತೇಳಿ ಅವನೇನು ಮಾಡಿದ, ಪಕ್ಕದಲ್ಲಿ ಮಲಗಿದ್ದ ಕೊಕ್ಕರೆಯ ತಲೆಗೆ ಹೊಡೆದು ಕೊಂದು ಬಿಡ್ತಾನೆ. ಇವನು ಹೋಗಿಬಿಡ್ತಾನೆ. ಕೊಕ್ಕರೆಯ ಮಾಂಸ ಅದರ ರೆಕ್ಕೆಗಳನ್ನೆಲ್ಲ ಕಿತ್ತಾಕಿ ಬರೀ ಮಾಂಸವನ್ನು ಇಟ್ಕೊಂಡು ಹೊಟ್ಟೋಗಿ ಬಿಡ್ತಾನೆ. ಬ್ರಾಹ್ಮಣ ವಿರೂಪಾಕ್ಷ 2 ದಿವಸ ಆಯ್ತು ನನ್ನ ಬಕಪಕ್ಷಿ ಕೊಕ್ಕರೆ ಪ್ರತಿನಿತ್ಯ ಬ್ರಹ್ಮಸಭೆಗೆ ಹೋಗಿ ಬರ್ತಾ ಇತ್ತು, ಅನೇಕ ವಿಷಯಗಳನ್ನು ಹೇಳ್ತಾ ಇತ್ತು, ಏನೂ ಹೇಳಲಿಲ್ಲ. ಯಾಕೆ ಬರಲಿಲ್ಲ ಮಗನೇ, ನಂಗೆ ಯಾಕೋ ಸಂಶಯ, ಬಂದ ಬ್ರಾಹ್ಮಣ ಅವನು ಮೋಸಗಾರ ಅಂತ ನನಗನ್ಸತ್ತೆ ಅಂತ ಅವನು ರಾಕ್ಷಸ ಅಂದು ಹೋಗಿ ನೋಡ್ಕೊಂಬ ಬಕಪಕ್ಷಿಗೆ ಅಂತ ಬಂದು ನೋಡ್ತಾನೆ. ಅದರ ರೆಕ್ಕೆ ಪುಕ್ಕಗಳೆಲ್ಲ ಕಿತ್ತು ಬಿದ್ದಿತ್ತು. ಕೊನೆಗೆ ವಿರೂಪಾಕ್ಷ ಏನ್ ಮಾಡ್ತಾನೆ, ರಾಕ್ಷಸ ರಾಜ ನನ್ನ ಮಿತ್ರ ಅವ ಅಂತ ರೆಕ್ಕೆ ಪುಕ್ಕಗಳನ್ನೆಲ್ಲ ಒಟ್ಟು ಹಾಕಿ ದಹನ ಸಂಸ್ಕಾರವನ್ನ ಮಾಡಿ ಅವನಿಗೆಲ್ಲವನ್ನ ಮಾಡುವಾಗ ಬ್ರಹ್ಮದೇವರು ಕೂಡ ಇಂದ್ರನಿಗೆ ಹೇಳ್ತಾರೆ, ಹೋಗು, ನಮ್ಮ ಸಭೆಗೆ ಬರ್ತಾ ಇದ್ದ ಬಕಪಕ್ಷಿ ನಾಡಿ ಜಂಗ ಬಂದಿಲ್ಲ ಅಂತ ಹೋಗುಂತ ನೋಡುವ. ಸರಿಯಾಗಿ ಸುರಭಿಯನ್ನ ಕರ್ಕೊಂಡು ಬಂದಿರ್ತಾನೆ ಇಂದ್ರ. ನಿನ್ನೆ ಹೇಳಿದ್ನಲ್ಲ, ಅಸ್ಥಿ ಸಂಚಯನಕ್ಕೆ ಯಾಕೆ ಹಾಲು ಹಾಕ್ತೀವಿ ಅಂತ. ಆ ಸುರಭಿ ಬಂದಾಗ ಅದರ ಹಾಲನ್ನ ಈ ಬಕಪಕ್ಷಿಯ ರೆಕ್ಕೆಗಳ ಮೇಲೆ, ಮೂಳೆಗಳ ಮೇಲೆ ಹರಿಸಿದಾಗ ಬಕಪಕ್ಷಿ ಮತ್ತೆ ಬದುಕಿ ಬಿಡುತ್ತೆ. ಬಕಪಕ್ಷಿ ಮತ್ತೆ ಬದುಕಿ ಆ ಬಕಪಕ್ಷಿ ಹೇಳುತ್ತೆ, ಇಲ್ಲ, ಆ ಬ್ರಾಹ್ಮಣನನ್ನ ಅಷ್ಟೊತ್ತಿಗೆ ವಿರೂಪಾಕ್ಷ ಏನ್ ಮಾಡ್ತಾನೆ, ಈ ಕೊಂದಿದ್ದನ್ನು ನೋಡಿ ಆ ಬ್ರಾಹ್ಮಣ ಎಲ್ಲಿ ಹೋಗಿದ್ದ ನೋಡ್ರಿ, ಹೊಡೆದು ಕೊಂದು ಹಾಕಿಬಿಡ್ರಿ, ನಮ್ಮೂರಿನ ರಾಕ್ಷಸರಿಗೆಲ್ಲ ಅವ್ರನ್ನ ಕೊಟ್ಟು ಬಿಡ್ರಿ ಅಂತ. ಆ ಊರಿನ ರಾಕ್ಷಸರು ಈ ಬ್ರಾಹ್ಮಣ ಕೃತಜ್ಞ, ಮಿತ್ರದ್ರೋಹಿ, ಪಾಪಿ, ಈ ಬ್ರಾಹ್ಮಣನ ದೇಹವನ್ನು ಯಾವ ರಾಕ್ಷಸರು ತಿನ್ನೋದಿಲ್ಲ. ಅವಾಗ ಈ ಬಕಪಕ್ಷಿ ಹೇಳುತ್ತೆ, ಇಲ್ಲ, ಬ್ರಹ್ಮದೇವರನ್ನು ಕೇಳ್ತಾರೆ, ಇಂದ್ರದೇವರನ್ನು ಕೇಳ್ತಾರೆ, ಆ ಬ್ರಾಹ್ಮಣನನ್ನು ಬದುಕಿಸಿರಿ ಅಂತಾರೆ. ಬ್ರಾಹ್ಮಣ ಬದುಕುತ್ತಾನೆ, ಅವನು ನರಕಕ್ಕೆ ಹೋಗ್ತಾನೆ. ರಾಜ, ಆದ್ರಿಂದ ನೀನು ಸ್ನೇಹ ಮಾಡಬೇಕಾದ್ರೆ ಮಿತ್ರದ್ರೋಹಿಗಳ ಜೊತೆಗೆ, ಕೃತಜ್ಞರ ಜೊತೆಗೆ ಎಂದಿಗೂ ಮಾಡಬಾರದು. ಯಾರ ಜೊತೆಗೆ ಮಾಡಬೇಕು, ಯಾರ ಜೊತೆಗೆ ಮಾಡಬಾರದು ಅನ್ನೋದನ್ನ ನಮ್ಮ ಧರ್ಮರಾಜನಿಗೆ ಯುಧಿಷ್ಠಿರ, ನಮ್ಮ ಭೀಷ್ಮಾಚಾರ್ಯ ನಿರೂಪಣೆ ಮಾಡ್ತಾರೆ. ಇಂತಹ ಉಪದೇಶಗಳು ಭೀಷ್ಮರ ಕಥೆಯಲ್ಲಿ ಸಾಕಷ್ಟು ಬರುತ್ತೆ. ಮುಂದೆ ಭೀಷ್ಮರ ಜೀವನ ಹೇಗಾಯಿತು ಎಂಬುದನ್ನು ನಾಳಿನ ದಿವಸ ಕೇಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚ ಮನಸ್ಸಿಂದ್ರಿಯರ್ವ ಬುದ್ಧ್ಯಾತ್ಮನಾವಾಂಶದ ಸ್ವಭಾವಂ ಕರೋಮಿದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.